ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಬಿಪಿಎಲ್ ಕಾರ್ಡುದಾರರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಅಂದರೆ ಯಾರೆಲ್ಲ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿರ್ತಾರಲ್ಲ ಅವರಿಗೆ ಶಾಕ್ ಕೊಟ್ಟಿರುವಂಥದ್ದು. ಅಂದರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಬಿಪಿಎಲ್ ಕಾರ್ಡ್ ಹೋಗಬೇಕು ಅಂತೇಳಿ. ಈಗಾಗಲೇ 11 ಲಕ್ಷಕ್ಕಿಂತ ಹೆಚ್ಚು ಕಾರ್ಡ್ಗಳು ಕೂಡ ರದ್ದಾಗಿವೆ. ರದ್ದಂತಂದರೆ BPL ಇಂದ APL ಆಗಿ ಕನ್ವರ್ಟ್ ಆಗ್ತಾ ಇವೆ. ಸೊ ಹಾಗಾಗಿ ಇಲ್ಲಿ ಈ ರೀತಿಯ ನಿರ್ಧಾರ ಸರ್ಕಾರ ಮಾಡಿದ್ದು ಯಾಕೆ ಅನ್ನುವಂಥದ್ದು. ಇದರ ಜೊತೆಗೆ ಮಹತ್ವದ ವಿಚಾರ ಏನು ಅಂತಂದರೆ ಬಡವರಿಗೂ ಕೂಡ, ಅಂದರೆ ಬಡವರಿಗೆ ಹೋಗಿರುವಂಥ ರೇಷನ್ ಕಾರ್ಡ್ ಏನಿದೆಯಲ್ಲ BPL ಕಾರ್ಡು, ಅದು ಕೂಡ ಕ್ಯಾನ್ಸಲ್ ಆಗಿವೆ. ಇದು ಬೇಸರ ಇರುವಂಥದ್ದು. ಹಾಗಾಗಿ ಇಡೀ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತೆ. ಆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂಗೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ ಆ ರೀತಿಯಾಗಿ. ಸೊ ಇವತ್ತು ಇದ್ದಕ್ಕಿದ್ದಾಗೆ ಸುದ್ದಿಗೋಷ್ಠಿಯನ್ನು ಮಾಡಿ ಯಾರ BPL ಕಾರ್ಡು ಕೂಡ ಕ್ಯಾನ್ಸಲ್ ಆಗೋದಿಲ್ಲ, ಒಂದು ವೇಳೆ ಅದು ಕ್ಯಾನ್ಸಲ್ ಆಗಿದ್ದೇ ಆದಲ್ಲಿ ಅದು ಸರಿಯಾಗತ್ತೆ ಅಂಥೇಳಿ ಈ ರೀತಿಯ ಸುದ್ದಿಗೋಷ್ಠಿಯನ್ನು ಮಾಡಿ ರಾಜ್ಯ ಸರ್ಕಾರ ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಎಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಬೇಕು, ನಿಜವಾಗಿ BPL ಕಾರ್ಡ್ ಯಾರಿಗೆ ಬೇಕು ಯಾರಿಗೆ ಬೇಡ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. BPL ಬೆಂಕಿ ಅರ್ಹರಿಗೂ ಆಘಾತ. ಈ BPL ವಿವಾದ ಏನಿದೆಯಲ್ಲ, ರಾಜಕೀಯ ಕೂಡ ಇದರಲ್ಲಿ ಎಂಟ್ರಿ ಕೊಟ್ಟಿರುವಂಥದ್ದು. ಈಗ BJPಯ ನಾಯಕರು ಈಗಾಗಲೇ ಟೀಮ್ ಮಾಡಿಕೊಂಡು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ. ಸೊ ಹಂಗಾಗಿ ರಾಜ್ಯದಲ್ಲಿ ಈ BPL ರಾಜಕೀಯ ಮುಂದುವರಿತಾ ಇದೆ. ಗೊಂದಲವನ್ನು ಬಗೆಹರಿಸಲು ಈಗ ಸರ್ಕಾರ ಕೂಡ ಮುಂದಾಗಿದೆ. BPL ಕಾರ್ಡ್ ರದ್ದು ಮಾಡ್ತಿಲ್ಲ ಅಂತ ಮುನಿಯಪ್ಪ ಅವರು ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಅನರ್ಹರಿಗೆ ಅನ್ಯಾಯ ಮಾಡಲ್ಲ ಅಂತೇಳಿ ಸಚಿವರು ಹೇಳ್ತಿದ್ದಾರೆ. ಅಂದರೆ ಯಾರಿಗೆ ಬೇಕು ಅವರಿಗೆ ಮಾತ್ರ ಇರುತ್ತೆ. ಒಂದು ವೇಳೆ ನೌಕರರಿಗೆ ಅದು ಅವಶ್ಯಕತೆ ಇಲ್ಲ, ಅದು ಹಂಗಾಗುತ್ತೆ. ಒಂದು ವೇಳೆ ಯಾರಿಗೆ BPL ಬೇಕು ಅದು ಸರಿ ಹೋಗುತ್ತೆ ಅಂತ ಹೇಳಿದರು. ಸೊ ಸುದ್ದಿಗೋಷ್ಠಿಯಲ್ಲಿ ಈ ರದ್ದತಿಯ ಅಂಕಿ ಸಂಖ್ಯೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. CM ಸೂಚನೆ ಹಿನ್ನೆಲೆ ಆಹಾರ ಸಚಿವರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಸ್ಪಷ್ಟನೆ ನೀಡಿದರೂ ಕೂಡ ಇಲ್ಲಿ ರಾಜಕೀಯ ನಿಲ್ತಾ ಇಲ್ಲ. ದೇಶದಲ್ಲಿ ನಕಲಿ 5.8 ಕೋಟಿ ಪಡಿತರ ಚೀಟಿ ರದ್ದಾಗಿದೆ. ಅದು ಕೇಂದ್ರ ಸರ್ಕಾರ ಮಾಡಿದ್ದು ಅಂತ ಈ ರೀತಿಯಾಗಿ ತಿರುಗೇಟನ್ನು ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಆಹಾರ ಸಚಿವಾಲಯದಿಂದ ಈ ರೀತಿಯಾಗಿ ಮಾಹಿತಿ ಇದೆ. ಕೇಂದ್ರದ ಆದೇಶವನ್ನು ಪ್ರಸ್ತಾಪಿಸಿ ಇಲ್ಲಿ BJPಗೆ ಡಾಕ್ಟರ್ G ಪರಮೇಶ್ವರ್ ಚಾಟಿ ಬೀಸಿದ್ರು. ನಾವು ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರದ ರೂಲ್ಸ್ ನಿಯಮ ಏನಿದೆಯಲ್ಲ ಆ ನಿಯಮ ತಕ್ಕಂತೆ, ಆ ಮಾನದಂಡ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆಗಿನ ಕೇಂದ್ರ ಸರ್ಕಾರ 5.5 ಕೋಟಿಗಿಂತ ಹೆಚ್ಚು BPL ಕಾರ್ಡ್ಗಳನ್ನು ರದ್ದು ಮಾಡಿತ್ತು. ಯಾವ ಮುಖವನ್ನು ಇಟ್ಕೊಂಡು ಇವರು ನಮಗೆ ಪ್ರಶ್ನೆ ಮಾಡ್ತಾರೆ ಅಂತ BJPಯ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬೆಳಗ್ಗೆ ಇದ್ದ ತಕ್ಷಣ ಹೇಳಿದರು, ಯಾವುದೇ ಕಾರಣಕ್ಕೂ ಬಡವರ ರೇಷನ್ ಕಾರ್ಡ್ ಅಥವಾ BPL ಕಾರ್ಡ್ ರದ್ದಾಗಬಾರ್ದು ಅಂತೇಳಿ. ಅದಾದ ನಂತರ ಸುದ್ದಿಗೋಷ್ಠಿ ಆಯಿತು. ಸೊ ಈಗ ಮುನಿಯಪ್ಪ ಅವರು ಸೇರಿದಂತೆ ಅಶೋಕ್ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಈ ಒಂದು ರೇಷನ್ ಕಾರ್ಡಿನ ವಿಚಾರವಾಗಿ, ಅಂದರೆ BPL ಕಾರ್ಡ್ ವಿಚಾರವಾಗಿ ಏನು ಹೇಳಿದ್ದಾರೆ ಒಂದ್ಸಲ ಕೇಳ್ಕೊಂಬರೋಣ ಬನ್ನಿ. ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿಯವರು 2013ರಲ್ಲಿ ಈ ಭದ್ರತಾ ಕಾಯ್ದೆಯನ್ನು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿಗೆ ತಂದರು. ಕರ್ನಾಟಕದಲ್ಲಿ ಆಗುತ್ತಾನೆ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ವಹಿಸಿಕೊಂಡಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಈ ಕಾಯ್ದೆಯನ್ನು ಜಾರಿ ಮಾಡಿ ಅನ್ನಭಾಗ್ಯವನ್ನು ಈ ಜನರ ಕೊಡಬೇಕು ಅಂತೇಳಿಬಿಟ್ಟು ಒಂದು ತೀರ್ಮಾನವನ್ನು ಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಅಂತ ತಮ್ಮ ಗಮನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಮೊದಲನೇ ಪ್ರಮಾಣ ವಚನ ಮಾಡಿದ ಮೊದಲನೇ ದಿನ ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಜಾರಿ ಮಾಡಿದಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಾದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ₹3 ಅಂತ ಮಿನಿಮಮ್ ಪ್ರೈಸ್ ಫಿಕ್ಸ್ ಮಾಡಿದರು. ತದನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನು 30 ಕೊಡೋದಂತ ತೀರ್ಮಾನ ಮಾಡಿದ್ದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು. ಯಡಿಯೂರಪ್ಪನವರು ಜವಾಬ್ದಾರಿಗೆ ಬಂದ ಮೇಲೆ ತದನಂತರ ನಾವು 7 kgವರೆಗೂ ಕೊಡ್ತಿದ್ದಂಥವ್ರನ್ನ 5 kgಗೆ ಇಳಿಸಿದರು. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ 7 kg ಅಕ್ಕಿಯನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಕೊಡುವಂಥ ಸಂದರ್ಭದಲ್ಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು 5 kgಗೆ ಇಳಿಸಿದರು. ನಿನ್ನೆ ಬಿಡುಗಡೆ ಮಾಡಿದ ಕೇಂದ್ರ ಆಹಾರ ಇಲಾಖೆ ಪತ್ರಿಕಾ ವರದಿಯಂತೆ ಕೇಂದ್ರ ಸರ್ಕಾರ ದೇಶ ವ್ಯಾಪ್ತಿ 5.8 ಕೋಟಿ ಅನರ್ಹ BPL ಕಾರ್ಡ್ಗಳನ್ನು ರದ್ದುಪಡಿಸಲು ಕ್ರಮ ಕೈಗೊಂಡಿರುವುದು ತಮ್ಮ ಗಮನಕ್ಕೆ ಬಂದಿದೆ. ಅಂದರೆ ದೇಶದಲ್ಲಿ
ಭಾರತ ದೇಶದಲ್ಲಿ ಇಂಥ ವ್ಯವಸ್ಥೆ ಕಾರ್ಡ್ಗಳನ್ನು APL ಅಂತವರು ಕೂಡ BPL ಇರೋದು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿದ್ದಾರೆ ಅಂತ ಕೇಂದ್ರ ಸರ್ಕಾರ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ದಾಖಲೆಯನ್ನು ಕೊಟ್ಟಿದ್ದಾರೆ. 5,08,00,000 ಅಲ್ಲಿ ಇದ್ದಾರೆ ಒಟ್ಟಾರೆ ಭಾರತ ದೇಶದಲ್ಲಿ ಅಂದಾಗ ಇಲ್ಲಿ ಕೂಡ ಇರ್ತಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಗೊಂದಲಕ್ಕೆ ಅವಕಾಶ ಕೊಡಬಾರ್ದಂತ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ನೋಡಿ, ಇವತ್ತು ಮಾಧ್ಯಮದಲ್ಲಿ ನೀವು ಗಮನಿಸಿದ್ದೀರಿ ಅನ್ಕೊಂಡಿದ್ದೀವಿ. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ 5.8 ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿದೆ. ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ನಾವು ಯಾವುದೂ ಕಾನೂನು ಬಾಹಿರವಾಗಿ ಮಾಡಿಲ್ಲ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ BPL ಕಾರ್ಡ್ ಕೊಡಬೇಕಾ ಅದು ಪ್ರಶ್ನೆ. ನೀವು ಸರ್ಕಾರಿ ನೌಕರರಿದ್ದೀರಿ, ನಿಮಗೆ BPL ಕಾರ್ಡ್ ಕೊಡಬೇಕಾ ಇದು ಪ್ರಶ್ನೆ. ಆ ರೀತಿ ಮಾನದಂಡಗಳನ್ನು ನಾವು ಇವತ್ತು ಹೊಸದಾಗಿ ನಾವು ಮಾಡಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಈ ಮಾನದಂಡ ಮಾಡಿರೋದಲ್ಲ, ಮೊದಲಿನಿಂದನೂ ಇದೆ. ಕೇಂದ್ರ ಸರ್ಕಾರದ ಮಾನದಂಡಗಳಿದ್ದಾವೆ. ಆ ಮಾನದಂಡದ ಚೌಕಟ್ಟಿನಲ್ಲಿ ಯಾರು ಬರೋದಿಲ್ಲ ಅದನ್ನು ತೆಗೆದಿದ್ದಾರೆ. ಒಂದು ವೇಳೆ ಬೈ ಮಿಸ್ಟೇಕ್ ಏನಾದರೂ BPL ಕಾರ್ಡ್ದಾರರು ನಿಜವಾಗೂ BPL ಕಾರ್ಡ್ದಾರರು ತೆಗೆದಿದ್ರೆ ಪುನರ್ ಪರಿಶೀಲನೆ ಮಾಡಿ ಅವರಿಗೆ ಅಂಥವರಿಗೆ ಕಂಟಿನ್ಯೂ ಮಾಡಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನು ಮಾಡ್ತಾರೆ, ಇಲಾಖೆಯವರು ಅದು ಮಾಡ್ತಾರೆ. ಹಾಗಾಗಿ ಇವತ್ತು ನ್ಯಾಯಯುತವಾಗಿ ಯಾರಿಗೆ BPL ಸಿಗಬೇಕೋ ಆ BPLನ್ನು ಕೊಡೋದ್ರಲ್ಲಿ ಸರ್ಕಾರ ಯಾವುದೇ ತಪ್ಪು ಮಾಡೋದು. ಅದು ಇವತ್ತು ಬಂದಂಥ ವರದಿಯ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಯಾಕೆ ಹೇಳಲಿಲ್ಲ? ಕರ್ನಾಟಕದಲ್ಲಿ ಈ ವಿಷಯದಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿಲುವುಗಳೇನಿದೆ ಅದರ ಮೇಲೆ ಜನತೆಯ ಒಂದು ಪ್ರತಿಕ್ರಿಯೆಗಳೇನು ಬಂತು ಕಳೆದ 2-3 ದಿವಸಗಳು, ಅದು ಉತ್ತರ ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬಂತು. ಈಗ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ, 6 ಸಚಿವರು ಒಂದು ಹೇಳಿಕೆ ಕೊಡ್ತಾರೆ. ಅದರಿಂದ ಇವರಲ್ಲೇ ಒಂದು ಕ್ಲಾರಿಟಿ ಇಲ್ಲ. ಅದರಿಂದ ನಾನು ಈ ವಿಷಯಗಳ ಬಗ್ಗೆ, ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನಾನು ಎಂದೂ ಸಹ ಲಘುವಾಗಿ ಮಾತಾಡಿಲ್ಲ. ಗ್ಯಾರಂಟಿ ಸ್ಕೀಮ್ನ ಕೊಡ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ಸಮಸ್ಯೆ ಇಲ್ಲ. ಸರ್ಕಾರ ಹಲವಾರು ರೀತಿ ತೆರಿಗೆಗಳ ರೂಪದಲ್ಲಿ ಸರ್ಕಾರದ ಖಜಾನೆ ತುಂಬಿಸ್ಕೊಂಡಿದ್ದಾರೆ. ಈಗ ಸರ್ವೆಗಳಿದ್ದು ನ್ಯಾಷನಲ್ ಸರ್ವೆ, BPL ಫ್ಯಾಮಿಲಿ ಎಷ್ಟಿದೆ ನ್ಯಾಷನಲ್ಲಿ? 27% ಇದೆ. ಕರ್ನಾಟಕದಲ್ಲಿ ಎಷ್ಟಿದೆ? 80% ಇದ್ದರೆ ಮತ್ತು ಯಾವ ಥರ ಇದು ಮಾಡೋದು? 80% ಕೊಡಬೇಕಾ? ದೇಶದಲ್ಲಿ ನಡೀತಾ ಇದೆಯಲ್ಲ, ಕ್ವಾಯಿಟಾಗಿ 5 ಕೋಟಿಗೂ ಹೆಚ್ಚು ವರ್ಷನ ಅವರು ಆಧಾರ್ ಲಿಂಕಿನ ಮೇಲೆ ಇದು ಮಾಡಿದ್ದಾರೆ. ಇನ್ನು ವಾಟ್ ಡಸ್ ಇಟ್ ಸ್ಪೀಕ್ಸ್? ಇಲ್ಲಿ ಕೂಡ ಅದೇ ಮಾದರಿ ಅನ್ಸೋದಿತ್ತಲ್ಲ, ಅವ್ರ ಮಾದರಿ ಅನ್ಬನಿಸ್ತಾ ಇಲ್ಲ. ನಾವು ಅವ್ರು ನೋಡ್ಕೊಂಡು ಕಥೆ ಮಾಡ್ಕೊಂಡು ಏನು ಮಾಡೋದಿಲ್ಲ. ಬಿಕಾಸ್ ಕಾಂಗ್ರೆಸ್ ಈಸ್ ಕಮಿಟೆಡ್. ಬಡತನ ನಿರ್ಮೂಲನೆ ಮಾಡಬೇಕು, ಬಡವರಿಗೆ ಆರ್ಥಿಕ ಜೀವನ ತುಂಬಿಕೊಡ್ಬೇಕು, ಅವ್ರಿಗೆ ಸ್ವಾಭಿಮಾನ ಮತ್ತು ಸ್ವಾವಲಂಬನೆ ಬದುಕು ಕೊಡಬೇಕು ಅನ್ನೋದಕ್ಕೆ ಗ್ಯಾರಂಟಿ ಕೊಟ್ಟಿರೋದು. ಧರ್ಮದ ಮೇಲೆ ಕೊಟ್ಟಿದ್ದೀವ, ಜಾತಿ ಮೇಲೆ ಕೊಟ್ಟಿದ್ದೇವ, ಅಥವಾ ಪಕ್ಷದ ಆಧಾರದ ಮೇಲೆ ಕೊಟ್ಟಿದ್ದೇವ? ಗ್ಯಾರಂಟಿಗಳು ಭಾರ ಆಗಿದ್ದಾವೆ, ಅದಕ್ಕಾಗಿ ಇನ್ನು ರೇಷನ್ ಕಾರ್ಡ್ ಆ ಪ್ರಶ್ನೆ ಬರೋದೇ ಇಲ್ಲ. ಭಾರತ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ಸುಮ್ಮನೆ ಅವರೆಲ್ಲ ಮಾತಾಡ್ತಿದ್ರು ರಾಜಕಾರಣಕ್ಕೆ, ಇವ್ರು ಮಾಡೋದಿಲ್ಲ. ನೋಡಿ, ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಸ್ಪಷ್ಟವಾಗಿ ನಾನು 1,000 ಕಾಡಿ ನಿಮ್ಮ ಮುಖಾಂತರನೇ ನಾನು ಸ್ಪಷ್ಟಪಡಿಸಿದ್ದೀನಿ. ಯಾರು BPL ಮತ್ತು APL ಹೊಂದಿರ್ತಾರೋ ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು GST ಕಟ್ಟೋದಿಲ್ವೋ ಅಂಥವ್ರಿಗೆ ನಾವು ಗೃಹಲಕ್ಷ್ಮಿಯನ್ನು ಕೊಡ್ತೀವಿ ಅಂತ. ಇವತ್ತು BPL ಕಾರ್ಡು ರದ್ದತಿಗಿನ್ನೂ BPLನಲ್ಲಿರುವಂಥ 80,000 BPL ಕಾರ್ಡನ್ನು APLಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ, ಯಾರೂ ಭಯಪಡುವಂಥ ಪ್ರಮೇಯನೇ ಇಲ್ಲ. ಯಾಕಂದರೆ ಗೃಹಲಕ್ಷ್ಮಿ APL ಪ್ಲಸ್ BPL ಇಬ್ಬರಿಗೂ ಬರುತ್ತೆ. ಅವ್ರು BPL ಇದ್ರೂ ಅವ್ರಿಗೆ ಬರುತ್ತೆ 80,000 ಜನರಿಗೆ, ಆ 80,000 APLಗೆ ಬಂದರೂ ಅವ್ರಿಗೆ ಬರುತ್ತೆ. ಸೊ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು GST ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಆರ್ಥಿಕ ತಜ್ಞರು ಡಾಕ್ಟರ್ ಹೇಮಂತ್ ಕುಮಾರ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹೋರಾಟಗಾರರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಗೃಹಿಣಿ ಸತ್ಯವಾಹಿನಿಯವರು ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಕಿರಣ್ ಕುಮಾರ್ ಸಾಮಾಜಿಕ ಹೋರಾಟಗಾರ, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ರಶ್ಮಿ ಸಮಂತ್ ಲೇಖಕಿ, ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ.
ಎಸ್, ನಾನು ಆರ್ಥಿಕ ತಜ್ಞರ ಹತ್ರನೇ ಬರ್ತೀನಿ. ಸರಿ, ಪ್ರಮುಖವಾಗಿ ರಾಜ್ಯ ಸರ್ಕಾರದ ನಿರ್ಧಾರ ಏನು ಅಂತಂದರೆ ಆರ್ಥಿಕ ಹೊರೆ ಆಗ್ತಾ ಇದೆ, ಹಾಗಾಗಿ ಇದರಲ್ಲಿ ಎಷ್ಟು ಸಾಧ್ಯ ಆಗತ್ತೋ ಅಷ್ಟನ್ನು ಉಳಿತಾಯ ಮಾಡುವಂಥ ಕೆಲಸ, ಅದು ಎಲ್ರಿಗೂ ಕನ್ಫರ್ಮ್ ಆಗಿ ಗೊತ್ತಿರುವಂಥ ವಿಚಾರ. ಆದರೆ ಈ ನಿರ್ಧಾರದ ಬಗ್ಗೆ ಏನು ಹೇಳ್ತೀರಿ ರಾಜ್ಯ ಸರ್ಕಾರ? ಅಂದರೆ ಈ ಕೆಲಸ ಯಾವಾಗಲೂ ಆಗಬೇಕಾಗಿತ್ತು, ಯಾರಿಗೆ ಬೇಕೋ ಅವರಿಗೆ ಬೇಕಾಗಿತ್ತು BPL, ಆದರೆ ಕೆಲವೊಂದಿಷ್ಟು ಗೊಂದಲ ಇದೆ ಇದರಲ್ಲಿ. ಆರಂಭದಲ್ಲಿ ಈ ನಿರ್ಧಾರದ ಬಗ್ಗೆ ಏನು ಹೇಳ್ತೀರಿ? ಈ ನಿರ್ಧಾರ 100% ಕರೆಕ್ಟ್ ಆದ ನಿರ್ಧಾರ. ಯಾತಕ್ಕೆ ಹೇಳ್ತೀನಿ ಅಂದರೆ, ಒಂದು ಸರ್ಕಾರದಿಂದ ಒಂದು ಡಾಕ್ಯುಮೆಂಟ್ ತಗೊಂಡು ನೋಡಬೇಕು ನೀವು. ಸೆಂಟ್ರಲ್ ಗವರ್ನಮೆಂಟು ಪ್ರತಿಯೊಂದು ಸ್ಟೇಟ್ಗೆ ಒಂದು BPL ಕಾರ್ಡ್ಗಳನ್ನ ಇಷ್ಟು ಲಕ್ಷ ಕಾರ್ಡ್ಗಳನ್ನ ಕೊಡ್ಬೋದು ಅಂತ ಒಂದು ನಿಗದಿತ ಒಂದು ಅಮೌಂಟ್ ಇಟ್ಟಿದ್ದಾರೆ. ಪ್ರತಿಯೊಂದು ಸ್ಟೇಟ್ಗಳು ನೀವು ಲೆಕ್ಕ ತಗೊಂಡ್ರೆ ಆ ಮೀರಿ 50%, 60% ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಕರ್ನಾಟಕ ಫಸ್ಟ್ ಬರೋದು ಉತ್ತರ ಪ್ರದೇಶ. ಒಂದು ಸೂಕ್ಷ್ಮವಾಗಿ ನಿಮಗೆ ಹೇಳ್ತೀನಿ, ನಮ್ಮ ಉತ್ತರ ಪ್ರದೇಶ ಕರ್ನಾಟಕಕ್ಕಿಂತ 3% ದೊಡ್ಡದು, 3 ಪಟ್ಟು ದೊಡ್ಡದು. ಅವ್ರ ಹತ್ರ ಇರೋದೇ 3.5 ಕೋಟಿ ಕಾರ್ಡ್ಗಳು. ನಮ್ಮ ಹತ್ರ ಇರೋದು, ನಮ್ಮ ಕರ್ನಾಟಕ 3ನೇದು ಬರುತ್ತೆ, 22.4 ಕೋಟಿ ಕಾರ್ಡ್ಗಳು ನಾವು ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 61.3% ನಾವು ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಇದರಿಂದ ಅಷ್ಟು ಬಡವರಿದ್ದಾರಂತ, ಅಷ್ಟು ಬಡವರಿದ್ದಾರೆ ಅಂತ. ಆದರೆ ಉಲ್ಟಾ ತಗೊಳ್ಳಿ, ನ್ಯಾಷನಲ್ ಇನ್ಕಮ್ನಲ್ಲಿ ಕರ್ನಾಟಕ ಇಸ್ ದ 3rd ಲಾರ್ಜೆಸ್ಟ್ GST ಆರ್ ರೆವೆನ್ಯೂ ಕಾಂಟ್ರಿಬ್ಯೂಟರ್ ಟು ದ ವರ್ಲ್ಡ್. ಇಂಡಿಯಾಗೆ ನಾವು ರೆವೆನ್ಯೂ ಕೊಡ್ತೀವಿ. ಇದು ಎಲ್ಲೋ ಒಂದು ಸಮಸ್ಯೆ ತುಂಬ ಒತ್ತು ಬರುತ್ತೆ. ಈ ನಿರ್ಧಾರ ಯಾತಕ್ಕೆ, ನಾನು ಇದರಲ್ಲಿ ಸಮಸ್ಯೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಈ ನಿರ್ಧಾರ ಯಾತಕ್ಕೆ ಒಳ್ಳೆಯದು ಅಂದರೆ, ಹೇಗೆ ಒಂದು ಪೆಟ್ರೋಲ್ ಬೆಲೆ 4 ಆಣೆ ಜಾಸ್ತಿ ಆದರೆ ಎಲ್ಲದಕ್ಕೂ ಜಾಸ್ತಿ ಆಗುತ್ತೋ, ಈ ಥರ ಈ BPL ಕಾರ್ಡ್ಗಳು ತಪ್ಪಾಗಿರೋರಿತ್ತು ಅಂದರೆ ಹಲವಾರು ಸರ್ಕಾರಿ ಯೋಜನೆಗಳಿಗೆ ಎಲ್ಲದರಲ್ಲೂ ಕನ್ನ ಬೀಳುತ್ತೆ. ಮೊದಲು ಗೊತ್ತಿರಲಿಲ್ವಾ ಇವರಿಗೆ? ಗೊತ್ತಿತ್ತು, ಆದರೆ ಇದು ಸೆಂಟ್ರಲ್ ಗವರ್ನಮೆಂಟ್ ಕೂಡ ಇದರ ಬಗ್ಗೆ ಸೂಕ್ಷ್ಮವಾಗಿ ಮೊದಲೇನಾಗ್ತಿತ್ತು ಗೊತ್ತಾ ಸರ್, ನಮ್ಮಲ್ಲಿ ಡಿಜಿಟಲೈಸೇಷನ್ ಕಮ್ಮಿ ಇತ್ತು, ಮತ್ತು ಒಂದು ಇನ್ಫಾರ್ಮೇಷನ್ಸ್ ತುಂಬ ಕಮ್ಮಿ ಇತ್ತು. ಈಗೇನಾಗಿದೆ, ನಮ್ಮ ಡಿಜಿಟಲೈಸೇಷನ್ಸ್ ಚೆನ್ನಾಗಾಗಿ ನಮ್ಮ ಆಧಾರ್ ಆಗಲಿ, ಪ್ಯಾನ್ ಆಗಲಿ, GST ಆಗಲಿ, ನಮ್ಮ ಟ್ಯಾಕ್ಸ್ ಕಟ್ಟೋದಾಗಲಿ, ಎಲ್ಲ ಥರದ ನಮ್ಮ ಫೈನಾನ್ಷಿಯಲ್ ಇದು ಮಾಡೋದಾಗಲಿ, PF ಕಟ್ಟೋದಾಗಲಿ, ಈ ಇನ್ಫಾರ್ಮೇಷನ್ಸ್ ನಮ್ಮ ಹತ್ರ ಸಾಫ್ಟ್ ಇರೋದ್ರಿಂದ ಅನಾಲಿಸಿಸ್ ಮಾಡೋದು ಸುಲಭ ಆಗ್ತಿದೆ. ಒಬ್ಬ ಮನುಷ್ಯನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇದೆ. ಆದರೆ ಅದನ್ನು ಯಾವ್ಯಾವ ಯೋಜನೆ ಆಮೇಲೆ ಹೇಳ್ತೀನಿ. ಇದರಲ್ಲಿ ನಡೆದಿರೋ ಪ್ರಾಬ್ಲಮ್ ನಾನು ಹೇಳ್ತೀನಿ ಕೇಳಿ. ಸಮಸ್ಯೆ ಏನು ಅಂದರೆ, ಈ ಪ್ರೋಗ್ರಾಮನ್ನು 3 ತಿಂಗಳ ಹಿಂದೆಯಿಂದನೇ ಸರ್ಕಾರ ಮುಂದಾಲೋಚನೆಯಿಂದ ಮಾಡ್ತಾ ಇದೆ. ಆದರೆ ಸರ್ಕಾರದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋರಿಗೆ ಒಂದು ಅಡಿಕ್ವೇಟಾಗಿ ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟಿಲ್ಲ. ದಟ್ ಮೀನ್ಸ್, ನೋಡಿ, ಈ ಥರದ ಕ್ರೈಟೀರಿಯಾನಲ್ಲಿ ನಾವು ಇದನ್ನು ಮಾಡಿದ್ದೀವಿ, ಈ ಕ್ರೈಟೀರಿಯಾ ಇದ್ದರೆ ಮಾಡಿ, ಇಲ್ಲದೆ ಇದ್ದರೆ ಮಾಡಬೇಡಿ ಅನ್ನೋ ಒಂದು ಓರಿಯೆಂಟೇಷನ್. ಸೆಕೆಂಡ್, ಯಾರೋ ಒಬ್ಬರು ಕೂತ್ಕೊಂಡು ಒಂದು ಬ್ಯೂರೋಕ್ರಾಟು ಇದನ್ನು ಪಾಲಿಸಿಯಾಗಿ ಮಾಡಿರ್ತಾರೆ. ಇದನ್ನು ಒಂದೇ ಸಲ ಇಂಪ್ಲಿಮೆಂಟ್ ಮಾಡೋ ಬದಲು ಹಂತವಾಗಿ ಮಾಡಿ, ಫಸ್ಟು ಒಂದು ಟ್ರಯಲ್ ಬೇಸಿಸ್ನಲ್ಲಿ ಮಾಡಿ, ಯಾವ ಮಾನದಂಡಗಳನ್ನು ಇಟ್ಕೊಂಡು ನಾವು ಲೆಕ್ಕಾಚಾರ ಹಾಕಿದರೆ ಬರೋಣ. ಆಮೇಲೆ ಮಾನದಂಡದ ಬಗ್ಗೆ ಆಮೇಲೆ ಬರೋಣ. ಓಕೆ, ಮಾತಾಡ್ಸೋಣ. ಎಷ್ಟಿದ್ದಾರೆ? ಎಸ್, ರಾಘವೇಂದ್ರ ಅವರು, ಈಗ ಯಾವಾಗ ಇಡೀ ರಾಜ್ಯದಾದ್ಯಂತ ಹೋರಾಟ ಆಗುತ್ತೆ, ಇದ್ದಕ್ಕಿದ್ದ ಹಾಗೆ ಈಗ 11 ಲಕ್ಷ ಏನು ಕಾರ್ಡ್ ಅದು ಕ್ಯಾನ್ಸಲ್ ಆಗಿದೆ ಅಂದರೆ ಅದನ್ನು ಕನ್ವರ್ಟ್ ಮಾಡಲಾಗಿದೆ APL ಆಗಿ. ಸೊ ಈಗ ಯಾವಾಗ ಬಡವರಿಗೂ ಕೂಡ ಇಲ್ಲಿ ಕುತ್ತು ಬಂದಿರುವಂಥದ್ದು, ಬಡವರ ಅನ್ನವನ್ನು ಕಿತ್ತುಕೊಳ್ಳುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಅಂತ BJP ನಾಯಕರು ಹೋರಾಟ ಮಾಡಿದ್ಮೇಲೆ ಈ ಸರ್ಕಾರ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆಯಾ? ಈಗ ನಾವು ಮಾಧ್ಯಮ ಮಿತ್ರರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೇವೆ. ಯಾಕೆಂದರೆ ಮಾಧ್ಯಮಗಳಿಲ್ಲ ಅಂದಿದ್ರೆ ಇವತ್ತು ಈ ಒಂದು ಹಗರಣನೇ ಹೊರಗಡೆ ಬರಲಾಗಿತ್ತು, ಜನಗಳಿಗೆ ಗೊತ್ತಾಗಲಾಗಿತ್ತು. ಅಂದರೆ ಜನಗಳು ಇವತ್ತೇನು ಅಂದರೆ, ಬಡವ್ರನ್ನ ಇವರು ಸರ್ಕಾರದವರು BPLಯಿಂದ ಅಂದರೆ Bಯಿಂದ ಹೇಗೆ ಟ್ರಾನ್ಸ್ಫರ್ ಮಾಡೋರು. ಅಂದರೆ ಏನಾಗಿದೆ, ಬಡವ್ರನ್ನೆಲ್ಲ ಶ್ರೀಮಂತರನ್ನಾಗಿ ತೋರಿಸ್ತಾ ಇದ್ದಾರೆ ಇವಾಗ. ಈಗ ನೋಡಿ, ನಾವು ಹೇಳೋದಾಯ್ತು, ಇವ್ರು ಬಂದ್ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಮುಗಿ ತುಪ್ಪಾಸೆ ಹೊರ್ತಾರೋ, ಯಾವುದೇ ಪಕ್ಷ ಆಗಲಿ, ಇವತ್ತು ಎಲ್ಲ ಪಕ್ಷನೂ ಅಷ್ಟೇ. ಈಗ BJP ಅವರು 8 ಲಕ್ಷ ಮಾಡೋರೆ, ಇವ್ರು 20 ಲಕ್ಷ ಮಾಡೋರೆ ಅಂತ ಹೇಳ್ತಾರೆ. ಆದರೆ ಈ ಸರ್ಕಾರಿ ಅಧಿಕಾರಿಗಳೇನು ಕತ್ತೆ ಕಾಯ್ತಾ ಇದ್ರಾ? ಸರ್ಕಾರಿ ಅಧಿಕಾರಿಗಳು 20 ಲಕ್ಷ ಕಾರ್ಡು ಅಥವಾ 80,000 ಕಾರ್ಡನ್ನು ಇವರು ಈ BPL ಅಂತ ಕೊಡಬೇಕಾದಾಗ ಇವರು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ತಿಂತಾ ಇದ್ರಲ್ವ ಅನ್ನನ. ಇವತ್ತು ಮೊದಲು ಏನು ಮಾಡಬೇಕು ಸರ್ಕಾರ, ಯಾವೆಲ್ಲ BPL ಕಾರ್ಡನ್ನು ಕೊಟ್ಟಿದ್ರು ಅಧಿಕಾರಿಗಳು, ಇವ್ರದ್ದು ಏನು ವೆರಿಫಿಕೇಷನ್ ಮಾಡಿದೆ, ಅವ್ರದ್ದು ಕಾರ್ ಇದೆಯಾ, ಬಂಗ್ಲೆ ಇದೆಯಾ, ಟ್ಯಾಕ್ಸ್ ಕಟ್ತಾರ ಅಂತ ಏನೂ ಕೆಲಸ ಮಾಡ್ದಂಗೆ ಲಂಚ ತಗೊಂಡು 5,000 10,000 ರೂಪಾಯಿ ಲಂಚ ತಗೊಂಡು ಏನೆಲ್ಲ ಕಾರ್ಡ್ ಕೊಟ್ಟಿದ್ರಲ್ಲ, ಆ ಅಧಿಕಾರಿಗಳನ್ನು ಯಾವ ಒಂದು ಮಿನಿಸ್ಟ್ರು ಅಥವಾ ಅವರನ್ನು ಫಸ್ಟು ಇದನ್ನ ವಜಾ ಮಾಡಬೇಕು.
ಅವ್ರನ್ನ ಮಿನಿಸ್ಟರ್ ಆಗಿರ್ಬೋದು, ಅಲ್ಲಿ ಅಧಿಕಾರಿ ಇರ್ಬೋದು, ಕಮಿಷನರ್ ಇರ್ಬೋದು, ಆ ಒಂದು ವ್ಯಕ್ತಿಗಳನ್ನು ವಜಾ ಮಾಡಿಬಿಟ್ಟು ಆನಂತರ ಇವ್ರನ್ನ BPL-ಇಂದ APL ಮಾಡ್ತಾರೋ, APL-ಇಂದ BPL ಮಾಡ್ತಾರೋ ಕೆಲಸ ಮಾಡಬೇಕು. ಅಂದರೆ ಇಲ್ಲಿ ವ್ಯವಸ್ಥಿತವಾಗಿ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ನೋಡಿ, ಇವತ್ತು ಆಹಾರ ಸಚಿವರು ಒಂದು ಹೇಳಿಕೆ ಕೊಡ್ತಾರೆ, ಮುಖ್ಯಮಂತ್ರಿಗಳೊಂದು ಹೇಳಿಕೆ ಕೊಡ್ತಾರೆ, ಗೃಹ ಮಂತ್ರಿಗಳೊಂದು ಹೇಳಿಕೆ ಕೊಡ್ತಾರೆ. ಆದರೆ ಇಲ್ಲಿ ನಮಗೆ ತೊಂದರೆ ಆಗ್ತಿರೋದು ಬಡವರಿಗೆ. ಇವತ್ತು ನಾವು ಯಾಕೆ ಇವರು ಸ್ಟಾರ್ಟಿಂಗಲ್ಲಿ ಯಾಕೆ ಕೊಟ್ಟರು? ಈ ಒಂದು 7-8 ತಿಂಗಳು ಕೊಟ್ಬಿಟ್ಟು ಮತ್ತೆ ಒಂದು ಎಲೆಕ್ಷನ್ ಆಗೋ ತನಕ ಸುಮ್ಮನೆ ಎದ್ಬಿಟ್ಟು ಬೈ ಎಲೆಕ್ಷನ್ ಆದಮೇಲೆ ಅಲ್ಲ ಅದನ್ನೇ ಬೈ ಎಲೆಕ್ಷನ್ ಆಗೋ ತನಕ ಸುಮ್ಮನೆ ಇದ್ದು ಬೈ ಎಲೆಕ್ಷನ್ ಆದಮೇಲೆ ಇವತ್ತು ಈ ರೀತಿ ತೊಂದರೆ ಕೊಡ್ತಾರೆ. ಇವತ್ತು ನೋಡ್ರಿ, ಇಂದಿರಾ ಕ್ಯಾಂಟೀನ್ ಇವ್ರದೇ ಒಂದು ಕನಸಿನ ಕೂಸು. ಇಂದಿರಾ ಕ್ಯಾಂಟೀನಲ್ಲಿ ಊಟ ಸಿಗ್ತಾ ಇಲ್ಲ, ಬಡವರಿಗೆ ಅತಿವೃಷ್ಟಿ ಅನಿವೃಷ್ಟಿ ಆಗಿ ಮಲೆನಾಡುಗಳಲ್ಲಿ ಎಲ್ಲ ನೀರಿಗೆ ಹೋಮ ಆಗದಂಗೆ ಆಗಿದೆ. ಭತ್ತಗಳು, ತೋಟಗಳು, ಅಡಿಕೆಗಳು ಎಲ್ಲ ಹಾಳಾಗೋಗಿದೆ. ಅಲ್ಲಿ ಯಾರು ನೋಡೋರಿಲ್ಲ. ಇದು ಯಾವಾಗಲೂ ನೋಡಿ, ಇವತ್ತು ಏನಾಗಿದೆ, ನೀವು ಯಾವುದೇ ಒಂದು ಭ್ರಷ್ಟಾಚಾರ ಹಗರಣ ತಗೊಂಡ್ರೆ ನೀನು ಯಾಕಪ್ಪ 40% ತಗೊಂಡಿಲ್ವಾ? ನಿಮ್ಮ ಟೈಮಲ್ಲಿ ಗುತ್ತಿಗೆದಾರರು ಸತ್ತೋಗಿಲ್ವಾ? ನಿಮ್ಮ ಟೈಮಲ್ಲಿ ಅಧಿಕಾರಿಗಳು ಸತ್ತೋಗಿಲ್ವಾ? ಇವತ್ತು ನಮ್ಮಲ್ಲೂ ಹಂಗೇನೆ 40% ತಗೊಂಡಿದ್ದೇವೆ ಅಥವಾ ನಾವು ಕೊಡ್ತಾ ಇದ್ದೇವೆ, ನಮ್ಮಲ್ಲೂ ಸಾಯ್ತಾ ಇದ್ದಾರೆ. ಇದು ಹಂಗೇನೆ ನೋಡಿ. ಈಗ ನಾವೇನು BPL ಕಾರ್ಡು ಪಾಪ ಎಲ್ಲ ಮಾಧ್ಯಮದವರು ಎಲ್ಲರೂ ನಾವು ಬಾಯಿ ಬಡ್ಕೊತಾ ಇದ್ದೇವೆ ಈ ಥರ ತೊಂದರೆ ಆಗಿದೆ ಅಂತ. ಆದರೆ ಏನಾಗ್ತಾ ಇದೆ ಹೇಳಿ, ಮೋದಿಯವರು ಮಾಡಿಲ್ವಾ? ಅದಕ್ಕೆ ನಾವು ಮಾಡಿದ್ವಿ. ಹೌದು ಸ್ವಾಮಿ, ಈಗ BJP ಪಕ್ಷ ಮಾಡಿದ್ರು, ಅವ್ರನ್ನ ಮನೆ ಕಳಿಸಿದ್ದಾರೆ. ನೀವೇನು ಮಾಡ್ತಾ ಇರೋದು? ನೀವೇನು ಕೊಟ್ಟಿರೋ ಮಾತು ನಡ್ಕೊಳ್ಳಿ, ನಾವು ಯಾಕೆ ಬೇಡ ಅಂತೀವಿ. ಅದೇ ರೀತಿಯೇ ಇವಾಗ ನೋಡಿ, ಇವತ್ತು ಏನು ನೋಡಿ, ನಾವೆಲ್ಲ ನಾನು ಮಧ್ಯಮ ವರ್ಗದ ಮನುಷ್ಯ, ನಮ್ಮದು ಆದಂಥ ಕಂಪ್ನಿಗಳಿದೆ, ಇದಿದೆ. ಆದರೆ ಇವತ್ತು ಏನಾಗಿದೆ, ನಾನು GST ಪೇ ಮಾಡ್ತೇನೆ. ನಾನು ತಿಂಗಳಿಗೆ 3 ರಿಂದ 4 ಲಕ್ಷ ರೂಪಾಯಿ GST ಪೇ ಮಾಡ್ತಾನೆ. ಆದರೆ ಇವತ್ತು ಹೆಂಗೆ ನೋಡಿ, ಒಬ್ಬ ಹೋಟೆಲ್ ಕಾರ್ಮಿಕರು, ಇವತ್ತು ಹೋಟೆಲ್ ಕಾರ್ಮಿಕ ಪಾತ್ರೆ ತೊಳಿತಾ ಇರ್ತಾನೆ, ನೆಲ ಒರೆಸ್ತಾ ಇರ್ತಾನೆ. ಏನಪ್ಪ ನೀವು GST ಕಟ್ತೀಯ ಅಂದರೆ ಅವನು ಇಲ್ಲ ಸ್ವಾಮಿ ನಾನೇ ಕಟ್ಟಲಿ ಅಂತಾನೆ. ಆದರೆ ನಾವೆಲ್ಲ ನಮ್ಮಂಥ ಕಂಪ್ನಿಗಳು, ನಮ್ಮದು TRS ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ, ನಾವೆಲ್ಲ ಕಂಪ್ನಿಯವರು ಅವನ 18% GST ಹಿಡಿದು ಅವನಿಗೆ ಸಂಬಳ ಕೊಡ್ತೇವೆ. ಪಾಪ ಅವನ ಅಮಾಯಕ ಗೊತ್ತೇ ಇರಲ್ಲ ಅವನಿಗೆ. ಇವತ್ತು ಆ ರೀತಿ ಒಂದು GST ತಗೊಂಡು, ಈ ರೀತಿ ಎಲ್ಲ ತಗೊಂಡು ನಮ್ಮ GST ದುಡ್ಡನ್ನ, ನಮ್ಮ ಹಣವನ್ನು ಈ ಥರ ಪೋಲು ಮಾಡ್ತಾರೆ ಅಂದರೆ ಹೊಟ್ಟೆ ಹೊರಿಯಲ್ವ ಸ್ವಾಮಿ ನಮಗೆ? ಆಮೇಲೆ ನೋಡಿ, ಯಾವ ಒಬ್ಬ ವ್ಯಕ್ತಿ ಇವತ್ತೊಂದು ಬ್ಯಾಂಕ್ ಸಾಲಕ್ಕೆ ಹೋಗ್ತಾನೆ ಅಂದರೆ ಅವನು ಅನಿವಾರ್ಯವಾಗಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅವನು ಯಾವುದೋ ಒಂದು ಗಾಡಿ ತಗೋಬೇಕು, ಒಂದು TV ತಗೋಬೇಕು, ಒಂದು ಕಾರ್ ತಗೋಬೇಕು ಅಂದರೆ ಅವನನ್ನು ಒಂದು ಟ್ಯಾಕ್ಸಿಗೆ ಕಟ್ಟಿದರೆ ಅಥವಾ ಪ್ಯಾನ್ ಕಾರ್ಡ್ ಮಾಡಿದರೆ ಮಾತ್ರ ಇವತ್ತು ಸರ್ಕಾರಗಳು ಸಾಲ ಕೊಡ್ತವೆ. ಹಾಗಿದ್ಮೇಲೆ ಅವನು ಬಡವ ಟ್ಯಾಕ್ಸ್ ಅದನ್ನು ಈಗ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಿರೋ ತಪ್ಪಿಗೆ ಅವನಿಗೆ ಇದನ್ನೇ ಕಟ್ ಮಾಡಿಬಿಟ್ರೆ ಜನಗಳು ಜನ ಬದುಕೋದು ಹೇಗೆ? ಹಾಗಾದರೆ ಇದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡೋರಿಗೆಲ್ಲ ಬೇರೆ ಏನೇನೋ ಮಾಡ್ತಾರೆ. ಆ ರೀತಿ ಕೆಲಸ ಇವತ್ತು. ಮೇಡಮ್, ಈಗ 4 ವೀಲರ್ ಅಂದರೆ ಒಂದು ಮನೆಯಲ್ಲಿ ಒಂದು ಕಾರ್ ಇತ್ತು ಅಂತಂದರೆ ಅವರಿಗೆ ಈ ರೇಷನ್ ಕಾರ್ಡ್ ಅವಶ್ಯಕತೆ ಇಲ್ಲ, BPL ಕಾರ್ಡ್ ಅವಶ್ಯಕತೆ ಇಲ್ಲ ಅಂತೇಳಿ. ಬಟ್ ಅಲ್ಲಿ ಈ ಮಾನದಂಡದಲ್ಲಿ ಅದು ವೈಟ್ ಬೋರ್ಡ್ ಇರುತ್ತಾ ಅಥವಾ ಯೆಲ್ಲೋ ಬೋರ್ಡ್ ಇರುತ್ತಾ ಅನ್ನೋದ್ರ ಬಗ್ಗೆ ಇಲ್ಲ ಮಾನದಂಡದಲ್ಲಿ. ಬಟ್ ಯಾವ ಆಧಾರದ ಮೇಲೆ ಈ ರೀತಿ ನಿರ್ಧಾರ ಅಂತ ಅನ್ಸುತ್ತೆ ನಿಮಗೆ? ಸರ್, ಮೊದಲಿಗೆ BPL ಕಾರ್ಡ್ಗೆ ಯಾಕಿಷ್ಟು ಡಿಮ್ಯಾಂಡ್ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. BPL ಕಾರ್ಡ್ ಬರೀ ರೇಷನ್ ಅಕ್ಕಿಗಾಗಿ ಮಾಡ್ತಾ ಇಲ್ಲ. ಸ್ವಲ್ಪ ವರ್ಷದ ಕೆಳಗಡೆ BPL ಕಾರ್ಡ್ ಇರೋರಿಗೆ ಅಕ್ಕಿ ಸಿಗ್ತಾ ಇತ್ತು, ಸಕ್ಕರೆ ಸಿಗ್ತಾ ಇತ್ತು, ಎಣ್ಣೆ ಸಿಗ್ತಾ ಇತ್ತು. ಬಟ್ ಇವಾಗ ಅಕ್ಕಿ ಬಿಟ್ಟು ಬೇರೆ ಏನು ಸಿಗ್ತಾ ಇಲ್ಲ. ಅಕ್ಕಿ ಕ್ವಾಲಿಟಿನೂ ಖಂಡಿತವಾಗ್ಲೂ ಚೆನ್ನಾಗಿಲ್ಲ. ಇವನ್ ಪಾಪ ಜನ ಹೇಗೆ ತಿಂತಾರೆ ಅಂತ ನೋಡಿದ್ರೇ ಬೇಜಾರಾಗುತ್ತೆ. ಆಮೇಲೆ ಅದು ಅಕ್ಕಿ ತಗೊಳ್ಳೋರು ಎಲ್ಲರೂ ಅಕ್ಕಿನ ಯೂಸ್ ಮಾಡ್ತಾ ಇಲ್ಲ. ಈಗ ನಡೆದಿರೋದು ಖಂಡಿತ ಅನ್ಯಾಯ. ಯಾಕೆಂದರೆ ಅದು ಅರ್ಹರಿಗೆ ಸಿಗ್ತಾ ಇಲ್ಲ, ಅರ್ಹರಿಗೆ ಕ್ಯಾನ್ಸಲ್ ಆಗಿರೋದು ಅನ್ಯಾಯ. ಬಟ್ ತುಂಬ ಜನ BPL ಕಾರ್ಡ್ ತೊಗೊಂಡಿದ್ದಾರೆ. ಯಾಕೆಂದರೆ ಮಾನದಂಡ ಚೇಂಜ್ ಆಗಬೇಕು. ಅವಾಗ 10 ವರ್ಷದ ಕೆಳಗಡೆ ರಿವೈಸ್ ಆಗಿದೆ. ಇದು 10 ವರ್ಷದ ಕೆಳಗಡೆ ಈಗ 1,20,000ಕ್ಕೆ ಬೆಲೆ ಇತ್ತು ಸರ್. ಇವಾಗ ಒಬ್ಬ ಕೆಲಸ ಮಾಡೋರು, ಮನೆ ಕೆಲಸ ಮಾಡೋರು 20,000 25,000 ದುಡಿತಾರೆ. ಅಂದರೆ ಆ್ಯನ್ಯುವಲ್ ಇನ್ಕಮ್ ಎಷ್ಟಾಯಿತು? 2.5 ಲಕ್ಷದಿಂದ 3 ಲಕ್ಷ ಆಗುತ್ತೆ. ಇದನ್ನು ಬೇಸಿಕ್ ಜಾಸ್ತಿ ಮಾಡಬೇಕು. ಆಮೇಲೆ ಡಿಜಿಟಲೀಕರಣ ಆಗಿದೆ, ಎಲ್ಲರಿಗೂ ಆಧಾರ್ ಕಾರ್ಡ್ ಆಗಿದೆ. ಆಮೇಲೆ ಎಷ್ಟೇ ಬಡವರಿಗಿದ್ರು 0 ಬ್ಯಾಲೆನ್ಸ್ ಅಂತ ನೀವು ಅಕೌಂಟ್ ಓಪನ್ ಮಾಡಿಸಿದ್ದೀರಿ, ಎಲ್ಲರೂ ಎಲ್ಲೋ ಒಂದು ಕಡೆ ತಗಲಾಕೊಂಡ್ಬಿಟ್ಟಿರ್ತಾರೆ ಖಂಡಿತ. ಆಮೇಲೆ ಅವ್ರಿಗೇನೋ ಯಾವಾಗಲೂ 1 ತಿಂಗಳು ಸಂಬಳ ಬಂದಿರ್ಬೋದು ಜಾಸ್ತಿ. ಈಗ ಯಾರೋ ಒಂದು ಮಗು ನೋಡ್ಕೊಳ್ಳೋಕ್ಕೆ ಅಂತ ಬಂದಿರ್ತಾರೆ, ಒಂದು 25-30 ಸಾವಿರ ಕೊಡ್ತಾರೆ. ಅದು ಪರ್ಮನೆಂಟ್ ಜಾಬ್ ಅಲ್ಲ. ಅವ್ರಿಗೇನಾಗುತ್ತೆ, ಅವ್ರ ಅಕೌಂಟಲ್ಲಿ ಜಾಸ್ತಿ ಕಾಣಿಸುತ್ತೆ. ಅದರಿಂದನೂ BPL ಕಾರ್ಡ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ಮತ್ತು ಈ ಸರ್ ಹೇಳ್ದಂಗೆ ಭ್ರಷ್ಟಾಚಾರ ಸರ್, ಯಾರಿಗೆ ಬೇಕಾದ್ರೂ BPL ಕಾರ್ಡ್ ಸಿಗ್ತಾ ಇದೆ. ಯಾಕೆಂದರೆ 2ರಿಂದ 5 ಸಾವಿರ ಕೊಡಬೇಕು, 10 ಸಾವಿರ ಕೊಡಬೇಕು. ಆಮೇಲೆ ಬಡವರು ನಿಜವಾಗ್ಲೂ BPL ಕಾರ್ಡ್ ಮಾಡಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಒಂದು BPL ಕಾರ್ಡ್ ಮಾಡಿಸ್ಕೋಬೇಕಂದ್ರೆ ಅವರು ಒಂದು ಇನ್ಕಮ್ ಅಲ್ಲ ಸರ್, 100 ಸಲ ಅಲ್ದಾಡಬೇಕಲ್ಲ. ಇನ್ಕಮ್ ಸರ್ಟಿಫಿಕೇಟ್ ತೊಗೋಬೇಕು. ಇನ್ಕಮ್ ಸರ್ಟಿಫಿಕೇಟ್ ಇವರಿಗೆ ಇಷ್ಟು ಬಿಲೋ ಬ್ಯಾಲೆನ್ಸ್ ಇದೆ ಅಂತ ಬರ್ತಾರೆ. ಅಧಿಕಾರಿಗಳು ಮನೆಗೆ ಬಂದಾಗ ಸುಮ್ಮನೆ ಬರೀ ಕೈಲಿ ಹೋಗಲ್ಲ, ಅವ್ರಿಗೆ ದುಡ್ಡು ಕೊಡಬೇಕು. ಅಷ್ಟು ದುಡ್ಡು ಕೊಡೋ ಶಕ್ತಿ ಇರೋರಿಗೆ
BPL ಕಾರ್ಡ್ ಸಿಕ್ಕತ್ತೆ. ಎಷ್ಟೊಂದು ಜನಕ್ಕೆ ಅಷ್ಟು ದುಡ್ಡು ಕೊಡೋ ಶಕ್ತಿನೂ ಇಲ್ಲ, ಅಂಥವ್ರಿಗೆ BPL ಕಾರ್ಡೇ ಸಿಕ್ಕಿಲ್ಲ. ಅದು ಒಂದು ದುರದೃಷ್ಟಕರ. ನೀವು ರಸ್ತೆಯಲ್ಲಿ ಹೋಗಿ ನೋಡಿ, ತುಂಬ ಜನಕ್ಕೆ, ನಾವು ಬೆಂಗಳೂರಿನಲ್ಲಿನೇ ನೋಡಿದ್ದೀವಿ, ತುಂಬ ಜನಕ್ಕೆ BPL ಕಾರ್ಡ್ ಸಿಕ್ಕಿಲ್ಲ, ನಿಜವಾಗ್ಲೂ ಬಡತಾನೆ ಇದ್ದಾರೆ. ಆಮೇಲೆ ಸಿಕ್ಕಿರೋ BPL ಕಾರ್ಡ್ ಅವರು ಅಕ್ಕಿನ ಯೂಸ್ ಮಾಡಲ್ಲ, ಅದನ್ನು ಹೋಟ್ಲುಗಳಿಗೆ ಮಾರ್ತಾರೆ, 10 ರೂಪಾಯಿ kg, 10ರಿಂದ 12 ರೂಪಾಯಿ kgಗೆ ಬ್ಲ್ಯಾಕಲ್ಲಿ ಮಾರ್ತಾರೆ. ಯಾಕೆಂದರೆ ನಾವು ತೊಗೊಳ್ತಿದ್ದೀವಲ್ಲ ಅವ್ರ ಹತ್ರ, ನಾವು ಕೇಳ್ತೀವಿ ಬೇಕಾ ಬೇರೆಯವ್ರಿಗೆ ಕೊಡಬೇಕಾ, ಯಾರಿಗಾದ್ರೂ ಬಡವ್ರಿಗೆ ನಾವು ಕೊಡಬೇಕು ಅಂದರೆ ಅವ್ರ ಹತ್ರನೇ ಇಸ್ಕೊಂಡು ಕೊಡ್ತೀವಿ. 10 ರೂಪಾಯಿ ಅಂದರೆ 10 kgಗೆ 100 ರೂಪಾಯಿ ಆಗುತ್ತೆ. 100 ರೂಪಾಯಿ ಪರವಾಗಿಲ್ವಲ್ಲ, ಎಷ್ಟೊಂದು ಜನಕ್ಕೆ ನಾವು ಕೊಡಬಹುದು. ಅವ್ರು ಯೂಸು ಮಾಡ್ತಾ ಇಲ್ಲ. ಮತ್ತು ಈ BPL ಕಾರ್ಡಿಂದ ಅವ್ರಿಗೆ ಉಪಯೋಗ ಏನಾಗ್ತಿದೆ ಅಂದರೆ ಇನ್ಶೂರೆನ್ಸ್ ಸಿಕ್ಕುತ್ತೆ, 5 ಲಕ್ಷದ ಬೆನಿಫಿಟ್ ಸಿಕ್ಕುತ್ತೆ. ಅದು ನಾವು ಹೇಳ್ತಾ ಇರೋದು, ಭ್ರಷ್ಟಾಚಾರ ಒಂದು ಆಗಬೇಕು. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನು ಏನು ಹೇಳ್ತೀನಿ ಅಂದರೆ, ಜನಗಳಿಗೆ ಒಂದು ಅವಕಾಶ ಕೊಡಬೇಕು ಸರ್. ಒಂದು ಟೋಲ್ ಫ್ರೀ ನಂಬರ್ ಅಂತ ಮಾಡಿಬಿಟ್ಟು, ಯಾರು BPL ಕಾರ್ಡ್, ನಮಗೆ ಗೊತ್ತಿರುತ್ತೆ ನಮ್ಮ ಪಕ್ಕದ ಮನೆಯವರು ರಿಚ್ ಇದ್ದಾರೆ, BPL ಕಾರ್ಡ್ ಯೂಸ್ ಮಾಡ್ತಿದ್ದಾರೆ ಅಂತ ಗೊತ್ತು, ಅವ್ರು ಇನ್ಫಾರ್ಮೇಷನ್ ಕೊಡಬೇಕು ಸರ್ಕಾರಕ್ಕೆ. ಯಾಕೆಂದರೆ ಸರ್ಕಾರದ ಅಧಿಕಾರಿಗಳನ್ನ ನಂಬಕ್ಕಾಗಲ್ಲ. ನೀವು ಏನೇ ಮಾಡಿ ಕ್ಯಾನ್ಸಲ್ ಮಾಡಿ ಅಂತ ಸರ್ ಹೇಳಿದ್ರು, ಅವ್ರಿಗೆ ಎಷ್ಟೇ ಟ್ರೈನಿಂಗ್ ಕೊಡಲಿ, ಕೆಳಗಡೆ ಬಂದಾಗ ಭ್ರಷ್ಟಾಚಾರ ಕೈಗೊಳ್ಳುತ್ತೆ. ಅವ್ನಿಗೊಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಆಗ್ಬಿಡುತ್ತೆ. ಆದರೆ ನೈಬರ್ ಇರ್ತಾನೆ, ಪಕ್ಕದ ಮನೆಯವ್ನು ಇರ್ತಾನೆ, ಅವನಿಗೆ ಖಂಡಿತವಾಗಿ ಗೊತ್ತಿರುತ್ತೆ ಇವ್ನು BPL ಕಾರ್ಡು ಕಾರ್ ಇಟ್ಕೊಂಡಿದ್ದಾನೆ, BPL ಕಾರ್ಡ್ ಅವನಂತ. ಅಂಥವ್ರು ಇನ್ಫಾರ್ಮೇಷನ್ ಪಬ್ಲಿಕ್ಕಿಗೆ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟು, ನಿಮ್ಗೆ ಯಾರಾದರೂ ಗೊತ್ತಿರೋರು BPL ಕಾರ್ಡ್ ಇದ್ದರೆ ನಮ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಕೊಟ್ಟು, ಅವ್ರನ್ನ ವಿಷಯನ ಗೋಪ್ಯವಾಗಿಟ್ಟರೆ ಒಂದು ಸ್ವಲ್ಪ ತಕ್ಕಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ನಂದೊಂದು ಅಭಿಪ್ರಾಯ. ಇದೆಲ್ಲ ಮಾಡ್ಬೇಕಾ? ಮಾಡ್ಬೇಕಾಗುತ್ತೆ. ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಅವರೇ ತಾನೇ ಮಾಡೋದಲ್ಲಿರುವಂತ. ಬಟ್ ಭ್ರಷ್ಟಾಚಾರ ಇದೆಯಲ್ಲ ಸರ್, ಭ್ರಷ್ಟಾಚಾರ ಇದೆಯಲ್ಲ, ರಾಜಕಾರಣ ಇರೋ ತನಕ ಭ್ರಷ್ಟಾಚಾರ ಇದೆ. ಮತ್ತೆ ಇದನ್ನ ರಾಜಕಾರಣಿಗಳು ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು ನಿಜವಾಗ್ಲೂ ಯಾರಿಗೂ, ಯಾವ ಪಕ್ಷದವ್ರಿಗೂ ಕಾಳಜಿ ಇಲ್ಲ. ನಿಜವಾಗ್ಲೂ ಬಡವರಿಗೆ ಸಿಗ್ತಾ ಇಲ್ಲ ಅಂತಲ್ಲ. BJPಯವರು ಇವರು ಗೃಹಲಕ್ಷ್ಮಿ ಯೋಜನೆ ಮತ್ತೆ ದುಡ್ಡು ಉಳಿಸ್ಲಿಕ್ಕೆ ಮಾಡ್ತಿದ್ದಾರೆ ಅಂತ ಇವರು ಹೇಳ್ತಿದ್ದಾರೆ. ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದವರು ಬಿಟ್ಟಿರೋದು ಅಂತ ಅವ್ರು ಹೇಳ್ತಾರೆ. ಮಧ್ಯದಲ್ಲಿ ನಿಜವಾದ ಬಡವರಿಗೆ ಯಾರು ಕಾಳಜಿ ನೋಡ್ತಾ ಇದ್ದಾರೆ? ಅವ್ರ ಮೇಲೆ ಬರ ಬೀಳ್ತಾ ಇದೆ. ಓಕೆ, ಮಾತಾಡಿ ರಶ್ಮಿ ಮೇಡಮ್ ಅವರು. ಹಾಗೆ ಸಂಪರ್ಕದಲ್ಲಿ ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಪ್ರಮುಖವಾಗಿ BPL ಆ್ಯಂಡ್ APL ಇರುವಂಥ ವ್ಯತ್ಯಾಸ ಏನು, ಒಂದು ವೇಳೆ BPL ಕಾರ್ಡ್ ಕ್ಯಾನ್ಸಲ್ ಆದರೆ ಏನೆಲ್ಲ ಸೌಲಭ್ಯಗಳು ಮೈನಸ್ ಆಗುತ್ತೆ? ಕಿರಣ್ ಸರ್, ಈಗ ಏನು APL ಆ್ಯಂಡ್ BPL ಇರುವಂಥ ವ್ಯತ್ಯಾಸ ಏನು ಅಂತ? APL ಮತ್ತು BPL ಅಂದರೆ ಇದೊಂಥರ ಒಂದು ಮುದ್ರೆ ಎರಡು ನಾಣ್ಯಗಳು ಅಂತ ನಾನು ಬಿಂಬಿಸೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ರಾಜ ರಾಣಿ ಥರ ಇದೊಂದು ಆಗ್ತಾಯಿದೆ. ಯಾರಿಗೆ ಟಾಸ್ ಬೀಳುತ್ತೋ ಅವ್ರ ರಾಜ ಅವ್ರ ರಾಣಿ ಆಗ್ತಾರೆ ಅನಿಸುತ್ತೆ. ಇಲ್ಲಿ ಅದೇ ಇವತ್ತು ಸರ್ಕಾರಗಳು ಇವಾಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನಂತ ಹೇಳಿದರು, 10 kg ಅಕ್ಕಿ ಕೊಡ್ತೀವಿ, ಪ್ರತಿಯೊಬ್ಬ ಮನೆಗೆ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿ ಅಂತ. ಆಮೇಲೆ ಕೇಂದ್ರ ಸರ್ಕಾರದಿಂದ ಏನಾಯಿತು, ಅಧಿಕೃತವಾದ ಅಕ್ಕಿ ನಮ್ಮ ಹತ್ರ ಸ್ಟಾಕೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಸರ್ಕಾರ ಏನಂದ್ರು, ನಿಮಗೆ ತಿಂಗಳಿಗೆ 5 kg ಅಕ್ಕಿ ಏನೊಂದು 340 ರೂಪಾಯಿ ಏನೋ 5 kg ಅಕ್ಕಿದು ಅದರದ್ದು ಅಮೌಂಟ್ ನಾವು ಕಳಿಸ್ತೀವಿ. ಇನ್ನು ಮಿಗಿಲಿದ ಸದಸ್ಯರಿಂದ 5 kg ಅಕ್ಕಿ ನಾವು ಕೊಡ್ತೀವಿ, ಒಬ್ಬ ಸದಸ್ಯನಿಗೆ 5 kg ಅಕ್ಕಿ. ಮನೆಯಲ್ಲಿ ಇವಾಗ 4 ಜನ ಇದ್ದರೆ ಟೋಟಲ್ ಒಂದು 20 kg ಅಕ್ಕಿ. ಸೊ ಆ ಥರ ಒಂದು ಸ್ಕೀಮ್ ತಂದರು. ಅದ್ರ ಜೊತೆಗೆ ಈ ಎಲೆಕ್ಷನ್ಸ್ ಬರ್ತಿದ್ದಂಗೆ, ಎಲೆಕ್ಷನ್ಸ್ MP ಎಲೆಕ್ಷನ್ ಬರೋಕ್ಕೆ ಮುಂಚೆ ನೀವು ನೋಡಿದ್ದೀರಾ, ರಸ್ತೆಗಳಲ್ಲಿ ಮೋದಿ ಅಕ್ಕಿ ಅಂತ ಸ್ಟಾರ್ಟ್ ಆಯಿತು. 29 ರೂಪಾಯಿಗೆ ಅಕ್ಕಿ ಅಂತ ಸ್ಟಾರ್ಟ್ ಆಯಿತು, 10 kgಗೆ 290 ರೂಪಾಯಿ ಅಂತ. ಆವಾಗ ಇದೇ ನಿಮ್ಮ ವೇದಿಕೆಯಲ್ಲಿ, ಇಲ್ಲೇ ಚಾನಲ್ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಅವತ್ತು ಅಕ್ಕಿ ಇಲ್ಲ ಅಂತಿದ್ದವರು ಇವತ್ತು ಅಕ್ಕಿ ಎಲ್ಲಿಂದ ತಂದರು? ಕೇಂದ್ರ ಸರ್ಕಾರದವರು. ನೋಡಿ, ಒಂದು ರಾಜ್ಯ ಸರ್ಕಾರ ಈ ಕಡೆ ಅಕ್ಕಿ ಕೊಡೋದಕ್ಕೆ ಹೋರಾಟ ಮಾಡ್ತಾ ಇದೆ. ಬಡವರಿಗೆ ಇದು ಅಕ್ಕಿ ಸಿಗಬೇಕು, ಬಡವ್ರಿಗೋಸ್ಕರ ನಾವು ಮಾಡ್ತಾ ಇರ್ತ ಸರ್ಕಾರ ಬಡವ್ರಿಗೆ ಇದು ಮಾಡಬೇಕು ಅಂತ. ಓಕೆ, ಒಂದು ಬಡವ್ರಿಗೆ ಏನೋ ಒಂದು ಅಕ್ಕಿ ಸಿಗ್ತಾ ಇದೆ, ಏನೋ ಒಂದು ಸರ್ಕಾರ ಒಂದು ಯೋಜನೆ ಮಾಡ್ತಾಯಿದೆ, ಅದಕ್ಕೋಸ್ಕರ ಏನೋ ನಾವು ಓಕೆ ಅನ್ಬೋದು. ಈ ಕಡೆ ಕೇಂದ್ರ ಸರ್ಕಾರ ಏನು ಮಾಡ್ತು, ತನ್ನ ಸ್ವಾರ್ಥಕ್ಕೆ ಇರೋ ಗ್ರಾಹಕರಿಗೆ ಕೊಡಬೇಕಾದದನ್ನ ದುಡ್ಡುಗೋಸ್ಕರ ಮಾರ್ಕೊಳ್ತು. ಸರ್, ಇವತ್ತು ಅದೇ ಅಕ್ಕಿ ಮತ್ತೆ ಮಾರಾಟ ನಡೀತಾ ಇದೆ ಬೆಂಗಳೂರು ನಗರದಲ್ಲಿ. 34 ರೂಪಾಯಿಗೆ ಮಾರ್ತಾ ಇದ್ದಾರೆ. 10 kg ಅಕ್ಕಿ 34 ರೂಪಾಯಿಗೆ ಮಾರ್ತಾ ಇದ್ದಾರೆ. ಇಲ್ಲಿ ಅಕ್ಕಿ ಇದೆ, ಅಕ್ಕಿ ಇಲ್ಲ. ಇದರ ಮಧ್ಯೆ BPL APL ಹೋರಾಟ. APL ಇರೋನು ಯಾರು? ಟ್ಯಾಕ್ಸ್ ಕಟ್ಟೋನು. ಆ APL ಕಾರ್ಡನ್ನು ಮಾಡಿಸ್ಕೊಳ್ದೇ ಇರೋಂಥ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ಇವತ್ತೂ ಅಷ್ಟೇ. ಸರ್, ನಾನು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜ್ಯ ಆಗಿರ್ಬೋದು, ನಮ್ಮ ದೇಶದಲ್ಲಿ BPL APL ಅವ್ರು ಮಾತ್ರನೇ ಸರ್ ಇವತ್ತು ಓಟ್ ಹಾಕೋದು. ಶ್ರೀಮಂತರು ಯಾವತ್ತು ಬಂದು ಓಟ್ ಹಾಕಲ್ಲ. ಅವ್ರಿಗೆ ಓಟ್ ಹಾಕೋ ಹಕ್ಕೇ ಇಲ್ಲ. ಅವ್ರಿಗೆ ಯಾವಾಗನ ಏನಾದರೂ ಸರ್ಕಾರದಿಂದ ಏನಾದರೂ ಅಧಿಕೃತವಾಗಿ ಡಾಕ್ಯುಮೆಂಟ್ಸ್ಗಳು ಅದು ಬೇಕಂದ್ರೆ ಒಂದು ಅಮ್ಮಮ್ಮ ಅಂದರೆ ಒಂದು ಮಿನಿಮಮ್ ಒಂದೊಂದು ಆಧಾರ್ ಕಾರ್ಡ್ ಮಾಡಿಸ್ಕೋಬೋದು ಅಷ್ಟೇ ಅವರು. ಇವತ್ತು ಅವ್ರ ಮನೆಯಲ್ಲಿ ಹೋಗಿ ವೋಟರ್ ID ಕಾರ್ಡೇ ಇಲ್ಲ. ಶ್ರೀಮಂತರೇ ಯಾರೂ ಇದು ಮಾಡ್ತಾಯಿಲ್ಲ. ಇವತ್ತು ಮಧ್ಯಮ ವರ್ಗದವರು ಮತ್ತು ಆರ್ಥಿಕವಾಗಿ ಕುಗ್ಗಿರೋಂತಹ ಬಡವರು ಇವತ್ತು ನಾವು ಇಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇರೋದು. ಕೇಂದ್ರ ಸರ್ಕಾರಕ್ಕೂ ಗೊತ್ತಿದೆ, ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ. ಇಬ್ಬರೂ ಜನಗಳನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಇವಾಗ ಎಕ್ಸಾಂಪಲ್, ಮೊನ್ನೆ ಬಿದ್ದಂತಹ ಮಳೆಗೆ ಬೆಂಗಳೂರು ನಗರದಲ್ಲಿ ಎಷ್ಟು ಕಡೆ ಫ್ಲಡ್ಸ್ ಆಯಿತು,
ಇದೆಲ್ಲ ಇದಾಯಿತು. ಅಧಿಕೃತವಾಗಿ ಅಲ್ಲಿ ನೆರೆ ಎಲ್ಲಿ ಸಂದರ್ಭ ಆಯಿತು, ಬಡವ್ರ ಮನೆಗೆ ಅಲ್ಲಿ ನೀರು ನುಗ್ಗಿದಾಗ ಅವ್ರಿಗೆ ತೊಂದರೆ ಆಗಿದ್ದು, ಶ್ರೀಮಂತರ ಮನೆಗೆ ಯಾರಿಗೂ ತೊಂದರೆ ಆಗಲಿಲ್ಲ. ಇದೇ ಇವತ್ತು ಆಗ್ತಾ ಇರತಕ್ಕಂಥದ್ದು. ಟ್ರಾನ್ಸ್ಪರೆನ್ಸಿ ಎಲ್ಲಿದೆ? ಒಬ್ಬ ಆಯ್ತು, ಇವತ್ತು ಒಂದು ಕ್ಷೇತ್ರದಲ್ಲಿ ಇಷ್ಟು ಲಕ್ಷಾಂತರ ಜನ ಮತದಾರರಿದ್ದಾರೆ, ಅಷ್ಟು ಜನ ಮತದಾರರು 100% ವೋಟಿಂಗ್ ಯಾಕೆ ಆಗ್ತಾ ಇಲ್ಲ? ಹಂಗಾರೆ ಇವಾಗ ನಮ್ಮ ಪ್ರತಿಯೊಂದಕ್ಕೂ ಲಿಂಕ್ ಇದೆ. ಇವಾಗ ಸರ್ರು ಏನು ಹೇಳಿದ್ರು, ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸು, ಕರ್ನಾಟಕ ಇಸ್ ದ 3rd ಪ್ಲೇಸ್ ಆಫ್ ದ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳ್ತಾ ಇದ್ದೀವಿ. ನಾವು ಇಷ್ಟು ಲಕ್ಷ ಕೋಟಿ ನಾವು ಟ್ಯಾಕ್ಸ್ ಕಟ್ಟಿದ್ರೂ ನಮಗೆ ಬರಬೇಕಾದಂತಹ ಸವಲತ್ತುಗಳು, ಕೇಂದ್ರ ಸರ್ಕಾರದಿಂದ ಕೊಡಬೇಕಾದಂಥ ಸವಲತ್ತುಗಳು ಈಗಲೂ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಏನಂತೆ, ಕೇಂದ್ರ ಸರ್ಕಾರ ಕೊಡಲ್ಲ ಅನ್ನಂತೆ. ಇವಾಗ ನೋಡಿ, ಕುಮಾರಸ್ವಾಮಿ ಇದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಒಬ್ಬ ಕೇಂದ್ರ ಸಚಿವ ತಾನೇ, ಇಲ್ಲಿ ಬಡವ್ರಿಗೇನೆ ಅವನು ಅಷ್ಟೆಲ್ಲ ಕಣ್ಣೀರು ಹಾಕಿ ಅಷ್ಟೆಲ್ಲ ಇತ್ತೋರ್ಸುತ್ತಂತಾನೆ. ಆಯಪ್ಪನಿಗೆ ಹೋಗಿ ಕೇಂದ್ರದಲ್ಲಿ ಒಂದು ಸದನದಲ್ಲಿ ಕೂತ್ಕೊಂಡು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋದು ಇದನ್ನ ಬಗ್ಗೆ ಹೋರಾಟ ಮಾಡಲ್ಲ. ಇಲ್ಲಿ ಪಕ್ಷ ನೀತಿಗಳನ್ನು ನೋಡಿಕೊಂಡು ಅವ್ರ ಪರ ಇವ್ರ ಪರ ಅವರು ಬರೀ ಇದೆ ಕಣ್ಣ ಮುಚ್ಚಲೆ. ಸರ್, ನಮ್ಮ ಮುಂದೆ ಎಲ್ಲನೂ ಇದೆ, ಎಲ್ಲ ನಮಗೆ ಗೊತ್ತಿದೆ. ನನ್ನ ಕಣ್ಣು ಮುಂದೆ ಅನ್ಯಾಯ ಆಗ್ತಾ ಇದೆ, ಅದು ನನಗೆ ಗೊತ್ತಿದೆ. ನಾನು ಅಲ್ಲಿ ವಾಯ್ಸ್ ರೈಸ್ ಮಾಡೋದಕ್ಕೆ ನನಗೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನ ಇವತ್ತು ಕುಗ್ಗೋಗಿದ್ದಾರೆ. ರಶ್ಮಿ ಮೇಡಮ್ ಅವರು, ಈಗ ಅಂದರೆ ಯಾರಿಗೆ BPL ಬೇಕು, ಅಂದರೆ ಎಂಥವರಿಗೆ BPL ಬೇಕಾಗುತ್ತೆ, ಎಂಥವರಿಗೆ APL ಬೇಕು ಅಂತೇಳಿ? ಫಸ್ಟ್ಲಿ ನನ್ನ ಪ್ರಕಾರ ನಾವು ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ಸಮಾಜ, ನಾವು ಕಲ್ಯಾಣ ಪ್ರಧಾನ ಆಡಳಿತದಿಂದ ನ್ಯಾಯೋಚಿತ ಪ್ರಧಾನ ಆಡಳಿತದವರೆಗೆ ಹೋಗ್ಬೇಕು. ಇವಾಗ ಒಂದು ಇಷ್ಟು ಅಭಿವೃದ್ಧಿಯಾದ ರಾಜ್ಯ ನೋಡ್ಲಿಕ್ಕೆ ಹೋದ್ರೆ ಕರ್ನಾಟಕ 75% ಇಂದ 80% ಜನರ ಹತ್ರ ರೇಷನ್ ಕಾರ್ಡ್ ಇವತ್ತಿಗೂ BPL ಕಾರ್ಡ್ ಇದೆ ಅಂದ್ರೆ ದಿಸ್ ಇಸ್ ಅ ವೆರಿ ಶೇಮ್ಫುಲ್ ಫ್ಯಾಕ್ಟ್. ಆದ್ರೆ ನೀವು ವಸ್ತುಸ್ಥಿತಿ ನೋಡ್ಲಿಕ್ಕೆ ಹೋದ್ರೆ ಯಾರು ಅರ್ಹರಿದ್ದಾರೆ ಅವ್ರ ಹತ್ರ ಕಾರ್ಡ್ ಇಲ್ಲ, ಅರ್ಹರಿಲ್ಲ ಅವ್ರ ಹತ್ರ ಎಲ್ಲ ಕಾರ್ಡ್ ಇದೆ. ಸೊ ಭ್ರಷ್ಟಾಚಾರ ಇದ್ದೇ ಇದೆ. ಸೊ ನಾವು ಒಂದು ಸಮಾಜವಾಗಿ ನಾವು ಡ್ಯೂ ಪ್ರೋಸೆಸ್ಸಿಗೆ ಈಗ ಒತ್ತು ಕೊಡ್ಬೇಕು. ನಾವು ಆಸ್ ಎ ಸಮಾಜ ಈಗ ಆಕ್ಟಿವಿಸಂ ಕೂಡ ಡ್ಯೂ ಪ್ರೋಸೆಸ್ ಕಡೆಗೆ ತಕೊಂಡು ಹೋಗ್ಬೇಕು. ಆಡಳಿತ ಸರಿ ಆಗ್ಬೇಕು, ಇಂಪ್ಲಿಮೆಂಟೇಶನ್ ಸರಿ ಆಗ್ಬೇಕು, ಮತ್ತೊಂದು ಚೆಕ್ ಸಿಸ್ಟಮ್ ಬರ್ಬೇಕು. ಇವಾಗ ಏನ್ ಆಗ್ತಾ ಉಂಟು, ಏನ್ ಆಗ್ತಾ ಇಲ್ಲ, ಇದಕ್ಕೊಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಇಲ್ಲ. ಯಾರ ಹತ್ರ ಕಾರ್ಡ್ ಉಂಟು ಅವ್ರ ಅರ್ಹರ ಅಲ್ವಾ, ಅಥವಾ ಮುಂಚೆ ಕಾರ್ಡ್ ತಕೊಂಡವ್ರು ಇವತ್ತು ಅವರ ಫ್ಯಾಮಿಲಿಯ ವಸ್ತುಸ್ಥಿತಿ ಏನಿಲ್ಲ, ಅದು ಕಂಟಿನ್ಯೂ ಆಗ್ತಾ ಬರ್ತಾ ಉಂಟು. ಮತ್ತೆ ಈಗ ಕೆಲವು ಪ್ಯಾನಲಿಸ್ಟ್ ಆಲ್ರೆಡಿ ಹೇಳಿದ್ದಾರೆ, ಯಾರೆಲ್ಲ ತುಂಬಾ ರಿಚ್ ಫ್ಯಾಮಿಲೀಸ್ ಇದ್ದಾರೆ ಅವರು ಲಂಚ ಕೊಟ್ಟು ತಮ್ಮ ರೇಷನ್ ಕಾರ್ಡ್ ಅನ್ನು ತಕೊಂಡು ಇದ್ದಾರೆ. ಸೊ ನಾವು ಒಂದು ಸೊಸೈಟಿ ಆಗಿ ಈ ಸೊಸೈಟಿಯ ಆಡಳಿತವನ್ನು ಸರಿ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಆಕ್ಟಿವಿಸಂ ಮಾಡ್ಬೇಕು. ಈಗ ಒಂದು ಪಕ್ಷ ಇನ್ನೊಂದು ಪಕ್ಷ ಬಂದು ಅವರು ಪಾಲಿಟಿಕ್ಸ್ ಮಾತ್ರ ಮಾಡ್ತಾರೆ. ನಮ್ಮ ಸಮಾಜ ಸರಿಯಾಗ್ಬೇಕಾದ್ರೆ ನಾವು ಈ ಪಕ್ಷಗಳನ್ನು ರಿಸ್ಪಾನ್ಸಿಬಲ್ ಆಗಿ ಇಡ್ಬೇಕು. ಆಸ್ ಅ ಕಾನ್ಶಿಯಸ್ ಸಿಟಿಸನ್ ನಾವು ಇದನ್ನು ತಗೊಳ್ಬೇಕು. ಕರ್ನಾಟಕದಲ್ಲಿ ಇವತ್ತು 75% ಇಂದ 80% ರೇಷನ್ ಕಾರ್ಡ್ ಇರೋದು ಇದೊಂದು ತುಂಬಾ ಇಟ್ಸ್ ಅ ವೆರಿ ಶೇಮ್ಫುಲ್ ಫ್ಯಾಕ್ಟ್. ಯಾಕಂದ್ರೆ ಉತ್ತರ ಪ್ರದೇಶಲ್ಲೂ ಸಹ 61% ಜಾಸ್ತಿ ಕಮ್ಯುನಿಟಿಯಲ್ಲಿ ರೇಷನ್ ಕಾರ್ಡ್ ಇಲ್ಲ. ಅಂಡ್ ಅದು ನೋಡ್ಲಿಕ್ಕೆ ಹೋದ್ರೆ ಅವರ ಕಾಂಟ್ರಿಬ್ಯೂಷನ್ ಅಷ್ಟಿಲ್ಲ, ಕರ್ನಾಟಕದಷ್ಟು ಕಾಂಟ್ರಿಬ್ಯೂಷನ್ ಇಲ್ಲ, ಕರ್ನಾಟಕದಷ್ಟು ಲಿಟ್ರಸಿ ಕೂಡ ಇಲ್ಲ. ಕರ್ನಾಟಕದಲ್ಲಿ ಇಷ್ಟು ಲಿಟ್ರಸಿ ಉಂಟು, ಎಲ್ರೂ ಜಾಗೃತರೇ. ಇಲ್ಲಿ ಎಲ್ಲರಿಗೂ ಮಾಧ್ಯಮಕ್ಕೊಂದು ಆಕ್ಸೆಸ್ ಉಂಟು, ಬೇಸಿಕ್ ಇನ್ಫಾರ್ಮೇಶನ್ಗೆ ಆಕ್ಸೆಸ್ ಉಂಟು. ಆದ್ರೂ ನಮ್ಮ ಸ್ಟೇಟ್ ಅಲ್ಲಿ ಈ ತರ ಪ್ರಾಬ್ಲಮ್ ಉಂಟಂದ್ರೆ ಇಟ್ ಇಸ್ ಅ ವೆರಿ ಶೇಮ್ಫುಲ್ ಫ್ಯಾಕ್ಟರ್. ಎಲ್ಲ ಸಮಾಜದ ಆಕ್ಟಿವಿಸ್ಟ್ ಇರ್ಬೋದು, ಎಕನಾಮಿಸ್ಟ್ ಇರ್ಬೋದು, ಬಿಸ್ನೆಸ್ ಮೆನ್ ಇರ್ಬೋದು, ಎಲ್ಲರೂ ಒಟ್ಟಾಗಿ ಈ ಪ್ರಾಬ್ಲಮ್ ಅನ್ನು ಅಡ್ರೆಸ್ ಮಾಡ್ಬೇಕು. ಯಾಕಂದ್ರೆ ನಾವು ಕಲ್ಯಾಣ ಪ್ರಧಾನ ಆಡಳಿತವಾದ್ರೆ ಈ ಸ್ಟೇಟಿನ ಅಭಿವೃದ್ಧಿ ರದ್ದಾಗ್ತದೆ. ಮತ್ತೆ ನಾವು ನಮ್ಮ ಸ್ಟೇಟಿನ ಏನೀಗ 3ನೇ ಪೊಸಿಷನ್ ಅಂತ ಹೇಳ್ತಾ ಇದ್ದೇವೆ, ಅದು ಕಮ್ಮಿ ಆಗಿ ಮತ್ತೆ ನೋಡ್ಲಿಕ್ಕೆ ಹೋದ್ರೆ ಮತ್ತೆ ನಮ್ಮಲ್ಲಿ ಮತ್ತೆ ಬೇರೆ ಸ್ಟೇಟ್ ಅಲ್ಲಿ ಏನು ಮತ್ತೆ ಡಿಫ್ರೆನ್ಸ್ ಉಳಿಯುವುದಿಲ್ಲ. ಇದೇ ನನ್ನ ಇದು ಒಂದು ಒಪಿನಿಯನ್. ಮತ್ತೆ ನಾವು APL BPL ಅಂತ ತುಂಬಾ ಡಿಬೇಟ್ ಮಾಡ್ಬೋದು. ಮಾನದಂಡಗಳನ್ನು ಚೇಂಜ್ ಮಾಡಿದ್ರು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಯಾರು ಇಲ್ಲದಿದ್ರೆ ನಾವು ಅದನ್ನು ಹೇಗೆ ರಿಸ್ಪಾನ್ಸಿಬಲ್ ಆಗಿ ಹೇಗೆ ಅಕೌಂಟಬಿಲಿಟಿಯನ್ನು ತರುದು? ಅಕೌಂಟಬಿಲಿಟಿ ಬೇಕು ನಮ್ಮ ಸಿಸ್ಟಮ್ ಅಲ್ಲಿ. ಮಾನದಂಡ ಹೇಗಿದ್ರು ಅಕೌಂಟಬಿಲಿಟಿ ಸಿಸ್ಟಮ್ ಅಲ್ಲಿ ಇಲ್ಲದಿದ್ರೆ ಅದ್ ಏನಿದ್ರು ಆ ಸಿಸ್ಟಮ್ ಅನ್ನು ಭ್ರಷ್ಟಾಚಾರದಿಂದ ಬ್ರೇಕ್ ಮಾಡಿ ಆ ಸಿಸ್ಟಮ್ ಅನ್ನು ಚೀಟ್ ಮಾಡಬಹುದು. ಸೊ ಅದೇ ನಮ್ಮ ರಾಜ್ಯದ ವಸ್ತುಸ್ಥಿತಿ ಇವತ್ತಿಗೆ. ಈಗ ಈ ಆರ್ಥಿಕ ಹೊರೆಯನ್ನ ಭರಿಸೋದಕ್ಕೆ ಈ ನಿರ್ಧಾರ ಅನ್ನೋದು ಗೊತ್ತಿದೆ. ಅಂದ್ರೆ
ಎಷ್ಟರ ಮಟ್ಟಿಗೆ ಆರ್ಥಿಕ ಹೊರೆಯನ್ನು ಭರಿಸಬಹುದು? ಈಗ BPL ಕಾರ್ಡ್ ರದ್ದಾಗಿರೋದ್ರಿಂದಾಗಿ ಎಷ್ಟರ ಮಟ್ಟಿಗೆ ಸಹಕಾರ ಆಗಿತ್ತು ಇದು ಆರ್ಥಿಕವಾಗಿ? ಇದು ರಾಜಕೀಯ ಪ್ರೇರಿತವಾಗಿದ್ದರೂ ಕೂಡ ನಾನು ಮತ್ತೆ ಅದನ್ನೇ ಹೇಳೋದು, ಇಟ್ಸ್ ಅ ಗುಡ್ ಮೂವ್. ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ತುಂಬ ಜನ ಯೋಚನೆ ಮಾಡ್ತಿರೋದು ಕೇವಲ ಇದು ಅಕ್ಕಿಗೆ ಸೀಮಿತವಾಗೋದಿಲ್ಲ. ನಾನು ಒಂದು ಯೋಜನೆಗಳು ಹೇಳ್ತೀನಿ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಮಿಡ್ ಡೇ ಮೀಲ್ ಇರ್ಬೋದು, ಮಧ್ಯಂತರ ಕರ್ನಾಟಕ ಹೌಸಿಂಗ್ ಇರ್ಬೋದು, ಗ್ರಾಮೀಣ ಯೋಜನೆ ಇರ್ಬೋದು, ಸ್ಟೂಡೆಂಟ್ ಸ್ಕಾಲರ್ಶಿಪ್ ಇರ್ಬೋದು, ಕಿಸಾನ್ ಕ್ರೆಡಿಟ್ ಯೋಜನೆ ಇರ್ಬೋದು. ಒಂದು 20-25 ಯೋಜನೆಗಳು ಸ್ಪೆಸಿಫಿಕ್ ಆಗಿ ಒಂದು BPL ಕಾರ್ಡ್ ಅವರಿಗೆ ಅಂತಾನೆ ಯೋಜನೆಗಳು ಮಾಡ್ತಾರೆ. ಈ ಪಾಲಿಸಿ ಮಾಡೋದನ್ನು ಒಂದು ಸ್ವಲ್ಪ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಒಂದು ಪಾಲಿಸಿ ಒಂದು ಸ್ಪೆಸಿಫಿಕ್ ಜನಾಂಗಕ್ಕೆ ಮತ್ತು ಒಂದು ಸ್ಪೆಸಿಫಿಕ್ ಎಕನಾಮಿಕ್ ಬ್ಯಾಕ್ಗ್ರೌಂಡಲ್ಲಿರೋರಿಗೆ ಮಾತ್ರ ಮಾಡ್ತಾರೆ. ಈಗ ಆ ಬಾಸ್ಕೆಟ್ ನೀವು ಎಕನಾಮಿಕ್ BPL ಇರೋ ಬಾಸ್ಕೆಟ್ನೇ ದೊಡ್ಡದು ಮಾಡಿಬಿಟ್ರೆ ಅದರಲ್ಲಿ ಏನಾಗ್ತಾ ಇದೆ ಅಂದರೆ, ಈಗ ಹಲವಾರು ವರ್ಷಗಳಿಂದ ನಾವು ಚರ್ಚೆ ಮಾಡ್ತಿರೋದೇ ಇದು. ನಾವು SC ಇರ್ಬೋದು, OBC ಇರ್ಬೋದು, ಇದರಲ್ಲಿ ಶ್ರೀಮಂತರುಗಳೇ ಇರೋಬ್ಬರು ಅದೊಂದು 20% ಅವರೇ ಎಲ್ಲ ಯೋಜನೆಗಳನ್ನು ತಿಂತಾ ಇದ್ದಾರೆ. ಕಡುಬಡವರು ಬೇಕಾಗಿರೋರಿಗೆ ಈ ಯೋಜನೆಗಳು ಸಲ್ತಾ ಇಲ್ಲ ಅಂತ. ಇವತ್ತು ಒಂದು ಮುಗಿಸ್ಬಿಡ್ತೀನಿ ಸರ್. ಸಿಗ್ತಾ ಇಲ್ಲ ಸರ್? ಇಲ್ಲ ಸರ್, ಇವತ್ತು ಸಿಗ್ತಿದೆ. ನಾನು ಅದಕ್ಕೆ ಹೇಳ್ತಿರೋದು, ಇವತ್ತೇನಾಗ್ತಾ ಇದೆ ಸರ್, ಈ BPLನಲ್ಲಿರೋ ಆ 20% ಯಾರು ಈ ಅಬೌವ್ ಪಾವರ್ಟಿ ಲೈನಲ್ಲಿ ಇರೋರನ್ನ ತೆಗೀತಾ ಇದ್ರೆ ಏನಾಗುತ್ತೆ ಅಂದರೆ, ಈ ಯೋಜನೆಗಳಲ್ಲೂ ಏನಾಗುತ್ತೆ ಅಂದರೆ ಆ 20% ಅವರೇ ತಿಂತಾರೆ ಸರ್. ನೀವು ಹೇಳಿದ್ರಲ್ಲ, ಈ ಮಾತು 10 ವರ್ಷಕ್ಕಿಂದೆ ಸತ್ಯ ಸರ್. ಇವತ್ತು ನಾನು ತೊಗೊಂಬಂದಿದ್ದೀನಿ, ಹಲವಾರು ಫ್ಯಾಕ್ಟರ್ಸ್ ಇದೆ ನಮ್ಮ ಹತ್ರ. ನಮ್ಮಲ್ಲಿ PF ಕಾಂಟ್ರಿಬ್ಯೂಷನ್ ಇದೆ ಸರ್. ನಮ್ಮ ಹತ್ರ ಫಾರ್ಮ್ 16 ಫಿಲ್ ಮಾಡ್ತೀವಿ. ಯಾವ ಎಂಪ್ಲಾಯಿಗೆ ಎಷ್ಟು ಲಕ್ಷ ರೂಪಾಯಿ ಸಂಬಳ ಬರುತ್ತೆ, ಇವನು ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾನೆ, ಮ್ಯೂಚುವಲ್ ಫಂಡಲ್ಲ, ಸ್ಟಾಕ್ ಮಾರ್ಕೆಟ್ನಲ್ಲ ಅನ್ನೋ ಸಮಸ್ತ ಡೇಟಾನು ಕೂಡ ಒಂದು ಕ್ಲಿಕ್ಕಲ್ಲಿ ಸಿಗುತ್ತೆ ಇವತ್ತು. ಸರ್, ನೀವು ಒಂದು ಕ್ಲಿಕ್ಕಲ್ಲಿ ಸಿಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ರಾಜ್ಯ ಸರ್ಕಾರದ BMTC ಎಂಪ್ಲಾಯೀಸ್ಗೆ, KSRTC ಎಂಪ್ಲಾಯೀಸ್ಗೆ PF ಫೆಸಿಲಿಟಿ ಇಲ್ಲ, ಗೊತ್ತಾ ಸರ್ ನಿಮಗೆ? ಇಲ್ಲ, ಇವತ್ತೂ ಇಲ್ಲ. ಅದು ಯಾರು ಪ್ರಶ್ನೆ ಮಾಡಿದ್ದಾರೆ? ನೀವು PF ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ಸರ್. ನಾನು ಅಲ್ಲ ಟಾಪಿಕ್ ಅಲ್ಲ ಸರ್, ನಾನು ಹೇಳ್ತಾ ಇರೋದು ಒಬ್ಬ ಎಂಪ್ಲಾಯ್ ಬಗ್ಗೆ ನೀವು ಮಾತಾಡಿದ್ರಲ್ಲ. ಇವತ್ತೂ ಸರ್ ಬೆಂಗಳೂರು ನಗರದಲ್ಲಿ ಎಷ್ಟೋ ನೌಕರರಿಗೆ PF ಫೆಸಿಲಿಟೀಸೇ ಇಲ್ಲ ಸರ್. ಹಾಗಲ್ಲ ನೋಡಿ, ಬಟ್ ಅದರಲ್ಲೂ ನಾವು ನೋಡ್ಬೋದಲ್ಲ. ಒಂದು ಫ್ಯಾಕ್ಟ್ ಅನ್ನು ಒಂದು ಅರ್ಥ ಮಾಡ್ಕೋಬೇಕು ಸರ್. ಒಂದು ರಾಜ್ಯ, ಒಂದು ದೇಶ ಅನ್ನೋದು ಬಡ ರಾಜ್ಯ, ಡೆವಲಪಿಂಗ್ ದೇಶ ಅನ್ನೋದು ಗೊತ್ತು. ಉದ್ದೇಶ ಏನ್ ಗೊತ್ತಾ? ಈಗ ಮಾಡಿರೋದು ಒಳ್ಳೆ ನಿರ್ಧಾರನೇ. ಹಾಗಲ್ಲ ಸರ್, ನಾನು ಹೇಳೋದು ಕಾರ್ಮಿಕರಿಗೆ ಸಮಸ್ಯೆ ಆಗಬಾರದು. ಮಾಹಿತಿ ಇಲ್ಲದೆ ಆಗಿದೆ ಅಲ್ಲ, ಬೇರೆ ಕಡೆ ಆಗಿದೆ, ಆಗಿದೆ. ಈಗ ಹೇಳ್ತಾ ಇರುವಂತದ್ದು ಸರಿ ಮಾಡ್ತೀವಿ ಅಂತ. ಪ್ರಾಬ್ಲಮ್ ಏನಾಗಿದೆ, ಸರಿ ಮಾಡೋದು ಏನು ಅಂತ ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್. ಹೇಗೆ GSTನ ಗಡಿಬಿಡಿನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು, ಇವರಿಗೆ ಅವಕಾಶ ಇತ್ತು ಒಂದು ಸಿಸ್ಟಮ್ಯಾಟಿಕ್ ಆಗಿ ಟ್ರಯಲ್ ರನ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು. ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ ಬಳಿಕ ಪ್ರಮುಖವಾಗಿ ಈಗ ಕಾರ್ಡ್ ರದ್ದಾದರೂ ಕೂಡ ಅದನ್ನ ಸರಿ ಮಾಡ್ತೀವಿ ಅಂತೇಳಿ ಇವತ್ತು ಮಹತ್ವದ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಬಟ್ ಎಲ್ಲಿ ಹೋಗಿ ಅದನ್ನ ಸರಿ ಮಾಡಬೇಕು ಅಂತೇಳಿ, ತಹಶೀಲ್ದಾರಿಗೆ ಹೋಗ್ಬೇಕಾ ಅಥವಾ ನೀವೇನು ಲಾಗಿನ್ ಆಗ್ತೀರಾ ಅಲ್ಲಿ ಹೋಗ್ಬೇಕಾ, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಜೊತೆಗೆ ಪ್ರಮುಖವಾಗಿ ಈ ರೇಷನ್ ಕಾರ್ಡ್ ಮಿಸ್ ಆದರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಅಥವಾ ಅಂದರೆ ಸರ್ಕಾರದ ಸಿಗುವಂಥ ಲಾಭಗಳು ಏನೆಲ್ಲ ಮೈನಸ್ ಆಗುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ರಾಘವೇಂದ್ರ ಅವರೀಗ ಇದರಲ್ಲಿ ರಾಜಕೀಯ ಬೇರೆ ಇದೆ. ಅಂದರೆ ಈ ಹಿಂದೆ ಕೇಂದ್ರ ಸರ್ಕಾರ ಮಾಡ್ತು, ಅದನ್ನು ಕ್ಯಾನ್ಸಲ್ ಮಾಡ್ತು, ನಾವು ಮಾಡ್ತಾ ಇದ್ದೀವಿ ಅಂತೇಳಿ. ಅಂದರೆ ಈಗ BJP ಅವರು ಹೋರಾಟ ಮಾಡೋದಕ್ಕೆ ಹಿಂದೆ ಉಮೇಶ್ ಕತ್ತಿ ಅಂತ ಅನ್ಸುತ್ತೆ, TV ಇದ್ದವರು, ಯಾರ ಮನೆಯಲ್ಲಿ TV ಇರುತ್ತೆ ಅವರಿಗೆ ರೇಷನ್ ಕಾರ್ಡ್ ಇಲ್ಲ ಅಂತೇಳಿ. ತಮ್ಮ ರಾಜಕೀಯ ಬೆಳೆಯನ್ನು ಬೇಯಿಸೋದಕ್ಕೆ ಇಲ್ಲಿ ರೈತರೇ ಬೇಕಾ ಇವರಿಗೆ ಬಲಿಯಾಗಬೇಕಾ ಅಂತೇಳಿ? ಯಾಕೆ ಈ ರಾಜಕೀಯ ವ್ಯವಸ್ಥೆಗಳು? ಅಲ್ಲ, ಈಗ ಹೆಂಗೆ ಅಂದರೆ ಜನಗಳನ್ನು ಮನಸ್ಥಿತಿನ ಈ ಸರ್ಕಾರಗಳು, ರಾಜಕೀಯದವರು ಅರ್ಥ ಮಾಡ್ಕೊಬಿಟ್ಟವ್ರೆ. ಎಲೆಕ್ಷನ್ ಟೈಮಲ್ಲಿ ಏನೇ ಒಂದು ಭರವಸೆ ಕೊಡೋಣ, ಅವರ ಮುಖಂಡರುಗಳಿಗೆ ಒಂದಿಷ್ಟು ದುಡ್ಡು ಕೊಟ್ಬಿಡೋದು ಅಥವಾ ಒಂದಿಷ್ಟು ಈ ಘೋಷಣೆ ಮಾಡೋದು. ಆದರೆ ನಮ್ಮ ಜನಗಳು ಇವತ್ತು ಎಚ್ಚೆತ್ಕೋಬೇಕು. ಯಾವುದೇ ನಮಗೆ ಬಿಟ್ಟಿ ಭಾಗ್ಯಗಳಿರ್ಬೋದು, ಇನ್ನೊಂದು ಯಾರು ಮೂಲಭೂತವಾಗಿ ಬಡವರಿದ್ದಾರೆ, ಯಾವುದೇ ಜಾತಿ ಇರಲಿ, ಯಾವುದೇ ಸಮುದಾಯ ಇರಲಿ, ಅಂಥವರಿಗೆ ಸಮೀಕ್ಷೆಯನ್ನು ಮಾಡಿಬಿಟ್ಟು ಕೊಡಲಿ, ತೊಂದರೆ ಇಲ್ಲ. ಆದರೆ ಇವತ್ತು ನಮಗೆ ಬೇಕಾಗಿರೋದು 2,000 ರೂಪಾಯಿ ಒಂದು ತಾಯಿ ಕೊಡ್ತಾರೆ ರೀ. ಒಂದು ಮಗುನ ಶಾಲೆ ಸೇರಿಸ್ಬೇಕಂದ್ರೆ ಇವತ್ತೆಲ್ಲ ಸರ್ಕಾರಿ ಶಾಲೆಗಳು ಮುಚ್ಚೋಗಿದೆ. ಹಳ್ಳಿಗಳಲ್ಲಿ ಶಾಲೆ ಸೇರಿಸ್ಬೇಕು, ಕಾನ್ವೆಂಟಿಗೆ ಇವತ್ತು ತಿಂಗಳಿಗೆ 15,000ದಿಂದ 3 ಲಕ್ಷದವರೆಗೆ ಫೀಸ್ ಮಾಡ್ತವ್ರೆ. 2,000 ರೂಪಾಯಿ ಬೇಡ ನಮಗೆ ಒಳ್ಳೆಯ ಒಂದು
ಶಾಲೆಗಳನ್ನು ಕೊಡಿ, ಒಳ್ಳೆಯ ಒಂದು ಕಾನ್ವೆಂಟಲ್ಲಿ ಏನು ಶ್ರೀಮಂತರು ಮಕ್ಕಳು ಓದ್ತಾರಲ್ವ ಆ ರೀತಿಯ ಒಂದು ಸವಲತ್ತುಗಳನ್ನು ಕೊಡಿ ಇವತ್ತು. ಅದೇ ಆಮೇಲೆ ಇವತ್ತು ರೈತರಿಗೆ ಸರಿಯಾದ ಕರೆಂಟನ್ನು ಕೊಡಿ, ರೈತರಿಗೆ ಸರಿಯಾದ ಗೊಬ್ಬರ ಕೊಡಿ, ರೈತರಿಗೆ ಸರಿಯಾದ ಬೀಜ ಕೊಡಿ, ಆ ಸಮಯಕ್ಕೆ ಅವರಿಗೆ ಒಂದು ಉತ್ತೇಜನ ಕೊಡಿ, ಅದನ್ನೆಲ್ಲ ಕೊಡಿ. ಆಮೇಲೆ ಇವತ್ತು ಆರೋಗ್ಯ ನೋಡಿ, ಇವತ್ತು ಯಾವುದೇ ಆಸ್ಪತ್ರೆಗೆ ಹೋದರೂ ನೋಡಿ, ನಿನ್ನೆ ಒಬ್ಬರು ಈ ಒಂದು ನಮ್ಮ ಅಹೋರಾತ್ರ ಅಂತ ಹೇಳ್ಬಿಟ್ಟು ಒಂದು ಲೈವ್ ಮಾಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ಒಂದು ಕೋತಿ ಕೂರ್ಸ್ಕೊಂಡು ಮುಂದೆ, ನೋಡಮ್ಮ ನೀನು ಎಷ್ಟು ನ್ಯಾಚುರಲ್ ಡೆಲಿವರಿ ಆಗಿದೆ, ನಿನಗೆ 3 ಮಕ್ಕಳು ಹುಟ್ಟಿದ್ದಾವೆ, ನೀನು ಯಾವ ಸಿಜರಿನೂ ಮಾಡಿಸಿಲ್ಲ, ಯಾವ ಡಾಕ್ಟ್ರ್ ಹತ್ರನೂ ಹೋಗಿಲ್ಲ ಅಂತ ಮಾಡ್ತಿದ್ದ. ಇಂಥ ಪರಿಸ್ಥಿತಿ ಇವತ್ತು ಆ ಕೋತಿಗಳಿಗಿರೋ ಬುದ್ಧಿ ಮನುಷ್ಯಗಿಲ್ಲ. ಇವತ್ತು 98% ಇವತ್ತು ಸಿಜರಿನ್ ಮಾಡಿ ಮಕ್ಕಳನ್ನ ತೆಗಿತಾ ಇದ್ದಾರೆ. ಕೆಲವೊಂದೊಂದು ಕಡೆ ನಂಬಲ್ಲ, ಕೆಲ ಶಾಸ್ತ್ರ ಹೇಳೋರು ಡೇಟ್ ಆಫ್ ಬರ್ತ್ ಬರ್ಕೊಡ್ತಾರೆ, ಇಂಥ ಮಗು ಆಗಲಿ ಅಂತಾರೆ. ಅಂಥ ಸಮಾಜದಲ್ಲಿ ನಾವು ಬದುಕ್ತದೆ. ಇದೆಲ್ಲ ನಮಗೆ ಈ ಸವಲತ್ತುಗಳನ್ನು ಕೊಡಿ. ಈ ಸವಲತ್ತುಗಳನ್ನು ಆರೋಗ್ಯದ್ದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ರೈತರಿಗೆ ಕರೆಂಟು, ನೀರು, ಇದನ್ನು ಕೊಡಿ. ಇವೆಲ್ಲ ಬೇಡ ನಮಗೆ. ಆದರೆ ನೋಡಿ, ಇವತ್ತು APL BPL ಕಾರ್ಡ್ ಇವತ್ತು ನೋಡಿ, ರೇಷನ್ ಅಕ್ಕಿನ ನೋಡಿ, ನಾವೆಲ್ಲ ಹೇಳ್ತೇವೆ ಮಧ್ಯಮ ವರ್ಗ ಶ್ರೀಮಂತರು ತಿನ್ನಲ್ಲ ಅಂತ ಹೇಳ್ತಾರೆ. ಆದರೆ ನೋಡಿ, ಇವತ್ತು ನೈಜವಾಗಿ ರೇಷನ್ ಅಕ್ಕಿ ನಾವೇ ಒಂದು ಸಲ 2 ವರ್ಷದ ಹಿಂದೆ ಸುಬ್ಬಣ್ಣ ಅಂತ ಯಶವಂತಪುರದಲ್ಲಿ ಒಬ್ಬನ ಕಳ್ಳ ಹಿಡಿದಿದ್ದೀವಿ ಆಯ್ತಲ್ಲ. ಅವನು ಹೇಗೆ ಅಂದರೆ ಗಂಟೆಗೆ ಒಂದು ಕಂಟೈನರ್ ಲೋಡನ್ನು ಕಳಿಸ್ತಾನೆ ರೇಷನ್ ಅಕ್ಕಿನ, ಗಂಟೆಗೆ ಒಂದು ರೀಪಾಲಿಶ್ ಮಾಡ್ತಾರೆ, ಗಂಟೆಗೆ ಒಂದು ಲೋಡ್ ಕಳಿಸ್ತಾವ್ರೆ. ಆ ರೀತಿ ಒಂದು ಸೌಲಭ್ಯ ಎಲ್ಲಿಂದ ಬರುತ್ತೆ ರೇಷನ್ ಅಕ್ಕಿ? ಅದು ಏನು ಈಗ APL BPL ಕಾರ್ಡು ಒಂದಿಂದ ಶ್ರೀಮಂತರುಗಳು ರೇಷನ್ ಅಂಗಡಿಗೆ ಹೋಗಲ್ಲ. ಅವರು ನಂದು ಎಷ್ಟು kg ಅಲರ್ಟ್ ಆಗಿದೆಯಪ್ಪ, 15 kgನಾ, 15 kgಗೆ ಎಷ್ಟು? ನನ್ನ ಮಕ್ಕಳು ಭಿಕ್ಷೆ ಬಿಡ್ಬೇಕು. ಅವರು 15 kgಗೆ ಎಷ್ಟು ಕೊಡ್ತೀಯಾ? 60 ರೂಪಾಯಿ kg ಮಾರ್ತೀಯ ಹೊರಗಡೆ, ನನಗೆ 30 ನಿನ್ನ 30 ಅಂತ ಪಾರ್ಟ್ನರ್ಶಿಪ್ ಮಾಡಿಕೊಂಡು ನೇಜವಾಗಿ ಕಳ್ಳರು ಸಂತೆಗೆ ಹೋಗ್ತಾ ಇದೆ ಇವತ್ತು ರೇಷನ್ ಅಕ್ಕಿ. ಆ ರೀತಿ ಒಂದು ವ್ಯವಸ್ಥೆನ ಇವತ್ತು ಮಾಡಿದ್ರು. ಅದು ಸರ್ಕಾರಕ್ಕೆ ಗೊತ್ತಿದೆ, ಏನು ಆಹಾರ ಮಂತ್ರಿಗಳಿಗೆ ಗೊತ್ತಿರುತ್ತೆ, ಆ ಕಮಿಷನರಿಗೆ ಗೊತ್ತಿರುತ್ತೆ, ಸ್ಥಳೀಯ ಲೋಕಲ್ಗೆ ಗೊತ್ತಿರುತ್ತೆ, ಸ್ಥಳೀಯ ಪೊಲೀಸ್ ಠಾಣೆಗೆ ಗೊತ್ತಿರುತ್ತೆ. ಎಲ್ಲ ಓಪನ್ನಾಗಿ ಗೋಡನ್ಗಳಿದಾವ್ರಿ ಇವತ್ತು. ಅದೇ ಅಕ್ಕಿನ ನೋಡಿ, ಇವತ್ತು ನಾವು ಹೋಗಿ ಏನು ಮಾಡ್ತೇವೆ, ಯಾವುದೋ ಒಂದು MG ರೋಡಲ್ಲಿ ಒಂದು ದೊಡ್ಡ ಮಾಲಲ್ಲೋ ಯಾವುದೋ ಒಂದು ಮಾಲಲ್ಲಿ ಹೋಗ್ಬಿಟ್ಟು ನಮ್ಮವರು ಚೆನ್ನಾಗಿದೆಯಪ್ಪ 5-6 ಪಾಲಿಶ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಆ ರೇಷನ್ ಬಡವ್ರು ತಿನ್ನೋ ಅಕ್ಕಿನ 5 ಪಾಲಿಶ್ ಆದಮೇಲೆ ತಂದುಬಿಟ್ಟು ನಾವು ಮನೇಲಿ ತಿಂತೇವೆ. ಇವತ್ತು ಅದರಿಂದಲೇ ಕ್ಯಾನ್ಸರ್ ಇರ್ಬೋದು. ನಾವು ಹೇಳ್ತಾರೆ ಕೆಲವರು, ನಾನು ಬಿಡಿ ಸೇಯಲ್ಲ, ನಾನು ಸಿಗರೇಟ್ ಸೇಯಲ್ಲ, ಕ್ಯಾನ್ಸರ್ ಬಂದ್ಬಿಡ್ತು. ಯಾಕೆ ಬರಲ್ಲ ಸ್ವಾಮಿ? ಈ ರೀತಿ ಅಕ್ಕಿ ತಿಂದರೆ ಆ ರೀತಿ ಪರಿಸ್ಥಿತಿ. ಕ್ವಾಲಿಟಿ ಇಲ್ಲ, ಗುಣಮಟ್ಟ ಇಲ್ಲ. ಅಂದರೆ ಬಡವ್ರು ಹೇಗೆ ಬೇಕಾದ್ರೂ ಸಾಯಲಿ ಅಂತ ಇವತ್ತು ನೋಡಿ ಹಳ್ಳಿಯಲ್ಲಿ ಕ್ಯಾನ್ಸರ್ ಬರ್ತಾ ಇದೆ. ಅರ್ಧ ಈ ರೇಷನ್ ಅಕ್ಕಿಗಳಿಂದಲೇ. ಇವತ್ತು ಮಕ್ಕಳಿಗೆ ಕೊಡ್ತಾ ಇರೋದು ಊಟದಲ್ಲಿ ಕಲಬೆರಕೆ ಆಗ್ತಾ ಇದೆ. ಈಗ ಈ ರೀತಿ ಆದಾಗ ಏನ್ ಮಾಡಕ್ಕಾಗತ್ತೆ? ನಾವು ಕೆಲವೊಬ್ರು ಅದನ್ನೇನು ಹೇಳ್ತಿದ್ರೆ, ಯಾವುದೋ ಚೈನಾದು ಪ್ಲಾಸ್ಟಿಕ್ ಅಕ್ಕಿನೆಲ್ಲ ಇದ್ರಿಗೆ ಮಿಕ್ಸ್ ಮಾಡ್ಕೊಳ್ತಾರೆ ಅಂತನೋ ಒಂದು, ಅಂದ್ರೆ ಊಹಾಪೋಹಗಳು ಜನಗಳು. ಅಂದ್ರೆ ಈಗ ಬಡವರಿಗೆ ಆ ಮನಸ್ಥಿತಿ ತಂದ್ಬಿಟ್ಟು ಬಡವರು ತಗೋಬಾರ್ದು ಅಂತ ಇದು ಒಂದು ಇದಿರ್ಬೋದು ಸರ್ಕಾರದೊಂದು. ಈಗ ರೈತರು ಅನ್ನದಾತರು ಹೇಳ್ತಾ ಇರುವಂತದ್ದು, ನಮಗೆ ದುಡ್ಡು ಬೇಡ, ಗ್ಯಾರಂಟಿ ಏನು ಬೇಡ, ನಮಗೆ ಒಂದು BPL ಕಾರ್ಡ್ ಇದ್ರೆ ಸಾಕು ಅಂತ ಹೇಳಿ. ಅಂದರೆ ಬೇಸತ್ತು ಹೋಗಿದ್ದಾರೆ ಜನ. ಇದ್ದಕ್ಕಿದ್ದ ಹಾಗೆ ಅಮಾಯಕರನ್ನ, ಈ ರೀತಿಯಾಗಿ ರೈತರನ್ನ, ಮೊನ್ನೆ ಯಾವುದೋ ವಿಜಯಪುರದಲ್ಲಿ ಅಂತ ಅನ್ಸುತ್ತೆ, ಪಾಪ ಅವ್ರಿಗೇನೋ ಕುಟುಂಬದಲ್ಲಿ ಹುಷಾರಿರಲಿಲ್ಲ, ಇದ್ದಕ್ಕಿದ್ದಾಗೆ ರೇಷನ್ ಇಲ್ಲ, ಅವರು ಆನಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಸೊ ಹಂಗಾಗಿ ಈ ರೀತಿಯ ಪರದಾಡುವಂಥ ಪರಿಸ್ಥಿತಿ ಇದೆ. ಈ BPL ಕಾರ್ಡಿಂದ ರೈತರಿಗೆ ಯಾವ ರೀತಿಯಾಗಿ ಅನುಕೂಲ ಆಗ್ತಾ ಇತ್ತು ಸರ್? ಈಗ BPL ಕಾರ್ಡಿಂದನೇ ತುಂಬ ಸ್ಕೀಮ್ಸ್ಗೆ ಅನುಕೂಲ ಆಗುತ್ತೆ. ಅವ್ರು ಕೊಡೋ ಅಕ್ಕಿ ತುಂಬ ಜನಕ್ಕೆ ಯೂಸ್ ಆಗ್ತಾ ಇದೆ, ಖಂಡಿತ ಇಲ್ಲ ಅಂತಲ್ಲ. ಬಟ್ ಅದು ಬಡವರು ಕರೆಕ್ಟಾಗಿ ತೊಗೊಂಡ್ರೆ ಯೂಸ್ ಆಗುತ್ತೆ. ಅದು ಹೋಟ್ಲುಗಳಿಗೆ ಹೋಗ್ತಾ ಇದೆ, ಬೇರೆಯವರೆಲ್ಲ ತೊಗೊಳ್ತಾ ಇದ್ದಾರೆ, ಅದಂತೂ ಖಂಡಿತ ನಿಜಾನೇ. ಅದನ್ನು ಆ ಸೋರಿಕೆನ ತಡೆಗಟ್ಟಿಲ್ಲ ಅಂದರೆ ಏನೂ ಪ್ರಯೋಜನ ಆಗಲ್ಲ. ಮತ್ತು ಈ BPL ಕಾರ್ಡಿಂದ ಹೆಲ್ತ್ ಇನ್ಶೂರೆನ್ಸ್ ಬರುತ್ತೆ ಸರ್, ಅಪ್ ಟು 5 lakhs ತನಕ ಬರುತ್ತೆ. ಮಕ್ಕಳಿಗೆ ಸ್ಕೂಲಲ್ಲಿ ಅಡ್ಮಿಷನ್ ಸಿಗುತ್ತೆ, ಎಜುಕೇಷನ್ಗೆ ತುಂಬ ಯೂಸ್ ಆಗುತ್ತೆ. RTE ಅಂತ ಬರುತ್ತಲ್ಲ, ರೈಟ್ ಟು ಎಜುಕೇಷನ್ ಆ್ಯಕ್ಟಲ್ಲಿ. ಅದರಲ್ಲಿ ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಇಲ್ಲ ಹಳಬರೆಲ್ಲ ಸೇರಿಸಿದ್ದಾರೆ. ಆ ಸ್ಕೂಲಲ್ಲಿ ಇವಾಗಲ್ಲ ಸರ್, ಹಳಬರನ್ನ ಸೇರಿಸಿದ್ದಾರೆ. ಸರ್ ಸ್ವಲ್ಪ ನಾನು ಕೇಳ್ತೀನಿ ತಡಿ, ಸ್ವಲ್ಪ ನಾನು ಹೇಳ್ತೀನಿ ಬಿಡಿ. ಆ ಸ್ಕೂಲ್ ಮಕ್ಕಳಿಗೆಲ್ಲ ಅವಾಗ ಸಿಗ್ತಾ ಇತ್ತು ಸರ್. ಅದಕ್ಕಾಗಿ BPL ಕಾರ್ಡು ಬೇಕಾಗತ್ತೆ. ಈಗ ನಾವೇ ಯಾವುದಾದ್ರು ಸ್ಕೀಮ್ಸ್ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಆಯುಷ್ಮಾನ್ ಭಾರತ್ ಕಾರ್ಡ್ ಕೇಳ್ತೀವಿ. ಈಗ ಇವ್ರು ಹೇಳ್ದಂಗೆ ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ ತುಂಬಾ ಪ್ರಾಬ್ಲಮ್ ಇದೆ. ಅದ್ರ ಬಗ್ಗೆ ಇವರು ಕಾಳಜಿನೇ ವಹಿಸ್ತಾ ಇಲ್ಲ, ಯಾವ ಪಾರ್ಟಿಯವರು ವಹಿಸ್ತಾ ಇಲ್ಲ ಹೆಲ್ತ್ ಆ್ಯಂಡ್ ಎಜುಕೇಷನ್ಸ್ ಬಗ್ಗೆ. ಆದರೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು. ಒಂದು ಚಿಕ್ಕ ಪ್ರಾಬ್ಲಮ್ ಆದ್ರೇ ಲಕ್ಷಾಂತರ ರೂಪಾಯಿ ಕೊಡಬೇಕಾಗತ್ತೆ. ಒಂದು ಕಿಡ್ನಿ ಡಯಾಲಿಸಿಸ್ ಮಾಡಿಸ್ಬೇಕಾದ್ರೂ ಆಗಲಿ, ಬೇರೆ ಯಾವುದೇ ಕಾಯಿಲೆ ಆದರೂ ಲಕ್ಷಾಂತರ ರೂಪಾಯಿ ಬರುತ್ತೆ, ಒಂದು ಡೆಲಿವರಿ ಮಾಡಬೇಕಾದ್ರೂ. ಆದರೆ ಒಂದು BPL ಕಾರ್ಡ್ ಅಂತ ಇದ್ದರೆ ಅವರು ಏನು ಮಾಡ್ಬೋದು, ಪ್ರೈವೇಟ್ ಹಾಸ್ಪಿಟ್ಲಿಗೂ ಹೋಗ್ಬಿಟ್ಟು ಒಂದು 5 ಲಕ್ಷ ತನಕ ಅವೇಲ್ ಮಾಡ್ಬೋದು. ಆ ಫೆಸಿಲಿಟಿನ ಕಿತ್ಕೊಂತಿರೋದು ತುಂಬ ಅನ್ಯಾಯ. ಅದಕ್ಕಾಗಿ BPL ಕಾರ್ಡು ಬೇಕಾಗುತ್ತೆ ಸರ್. ತುಂಬ ಜನ ಬಡವರಿಗೆ ಇದು ತುಂಬ ಅವಶ್ಯಕತೆವಾಗಿದೆ. ಬಟ್ ನೀವು ಹೇಳ್ದಂಗೆ ವಯಸ್ಸಾಗಿರೋರು, ನೀವು ಹೇಳ್ತೀರಲ್ಲ BPL ಕಾರ್ಡ್ ಈ ಥರ ರದ್ದತಿ ಮಾಡಿಬಿಟ್ರೆ
ವಯಸ್ಸಾಗಿರೋರು ಹೇಗೆ ಹೋಗ್ತಾರೆ, ಎಲ್ಲಂತ ತಿರುಗ್ತಾರೆ. ಆಮೇಲೆ ಇನ್ನೂ ಒಂದು ಏನಾಗುತ್ತೆ, ಫಸ್ಟ್ ಬಡವರಿಗೆ ಕೊಟ್ಟಿರ್ತೀರಾ, ಅವಾಗ ಬಡತನ ಇರುತ್ತೆ. ಈಗ ಮಕ್ಕಳಿಗೆಲ್ಲ ಎಜುಕೇಷನ್ ತೊಗೊಳ್ತೀರಾ, ಎಜುಕೇಷನ್ ತೊಗೊಂಡು ಇಂಜಿನಿಯರ್ ಆಗ್ತೀರಾ, ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಬರ್ತಾ ಇರುತ್ತೆ. ಇವಾಗಲೂ ಅವ್ರಿಗೆ ಯಾಕೆ BPL ಕಾರ್ಡ್ ಬರಬೇಕು? ಜನಗಳನ್ನು ವಾಲಂಟ್ರಿಯಾಗಿ ಮಾಡಬೇಕು, ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಈ ರಾಜಕೀಯ ಡಬಲ್ ಸ್ಟ್ಯಾಂಡ್ ಬಗ್ಗೆ ಏನು ಹೇಳ್ತೀರಿ? ಹಿಂದೆ ಕಾಂಗ್ರೆಸ್ ಹೋರಾಟ ಮಾಡ್ತು ಇದೇ ವಿಚಾರವಾಗಿ, ಈಗ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಏನಿದು ಅರ್ಥ ಆಗ್ತಾ ಇಲ್ಲ? ಏನಂದರೆ ನಾನು ಸ್ಟಾರ್ಟಿಂಗ್ ಹೇಳಿದ್ದು, ಒಂದು ನಾಣ್ಯದ ಎರಡು ಮುಖಗಳಿವು. ಮತ್ತು ಇನ್ನೊಂದು ಹೇಳ್ತೀನಿ ತಿಳ್ಕೊಳ್ಳಿ, ಇವತ್ತೊಂದು RTI ಅಂತ ಏನೊಂದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಯಾವುದೊಂದು ಖಾಸಗಿ ಶಾಲೆಗಳಿಗೆ ಇವತ್ತು ಮಕ್ಕಳನ್ನು ಸೇರಿಸ್ತಾ ಇದ್ದಾರೆ. ಆ ಶಾಲೆಗಳಲ್ಲಿ ಏನಾಗ್ತಿದೆ ಗೊತ್ತಾ, ಯಾವೊಬ್ಬ ಮಕ್ಕಳನ್ನು RTI ಆ್ಯಕ್ಟಲ್ಲಿ ಇದು ಮಾಡ್ತಾರೋ ಅವ್ರನ್ನ ಸಪ್ರೇಟ್ ಮಾಡಿ ಅವ್ರಿಗೆ ಸಪ್ರೇಟ್ ಯೂನಿಫಾರ್ಮ್ ಕೊಟ್ಟು ಅವ್ರಿಗೆ ಸಪ್ರೇಟ್ ಎಜುಕೇಷನ್ ಅಂತೆ, ಇವ್ರಿಗೆ ಸ್ಪೆಷಲ್ ಎಜುಕೇಷನ್ ಅಂತೆ. ಆಮೇಲೆ ಆ ಮಕ್ಕಳನ್ನು ಎಷ್ಟರ ಮಟ್ಟಿಗೆ ಅವ್ರನ್ನ ತಾರತಮ್ಯ ಮಾಡ್ತಾರೆ ಅಂದರೆ, ಅವ್ರುಗಳಿಗೆ ಸುಲಿಗೆ, ಶಾಲೆಗಳಂದರೆ ಇವತ್ತಿಗೆ ಸುಲಿಗೆ ಸರ್. ಅದು ನಾನು ಹೇಳ್ತಿದ್ದೀನಲ್ಲ, ಇವತ್ತು ನನಗೆ ರಾಜ್ಯ ಸರ್ಕಾರ ಎಲ್ಲ ದೊಡ್ಡ MLAಗಳು, ಮಿನಿಸ್ಟರ್ಸ್ಗಳು ಒಬ್ಬೊಬ್ರದ್ದು 10 ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಇವಾಗ ಆ ಶಿಕ್ಷಣ ಸಂಸ್ಥೆಗಳನ್ನು ಅವ್ರು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಸರ್ಕಾರಿ ಶಾಲೆಗಳನ್ನು ಎತ್ತುಕಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ನಮ್ಮ ರೈತರಿಗೆ ಏನಕ್ಕೆ BPL ಕಾರ್ಡ್ ಕೊಡಬೇಕು? ಇವತ್ತು ದೇಶದ ಪರಿಸ್ಥಿತಿನಲ್ಲಿ ಏನಾಗಿದೆ, ರೈತ ಸರ್, ಒಬ್ಬ ರೈತ ಅನ್ನ ಕೊಡೋ ರೈತ, ಆತ ಅನ್ನ ಕೊಡೋ ರೈತ ಒಂದು ಉತ್ತಮವಾದ ಬೆಳೆಯ ಒಂದು ಒಳ್ಳೆಯ ಅಕ್ಕಿಯನ್ನು ದೇಶಕ್ಕೆ ಕೊಡೋ ಒಬ್ಬ ರೈತನಿಗೆ ಇವತ್ತು ನಾವು ಕೊಡ್ತಾ ಇರೋಂಥದ್ದೇನು? ಮುಗಿಲೋಗಿರೋ ಅಕ್ಕಿ. ಆ ಮುಗಿಲೋಗಿರೋ ಅಕ್ಕಿಗೂ ಇವತ್ತು ನಾವು ಇಷ್ಟು ಪರದಾಡ್ತಾ ಇದ್ದೀವಿ, ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಮೇಡಮ್ ಹೇಳಿದ್ರು 5 ಲಕ್ಷ ಸ್ಕೀಮು, ಈ ಸ್ಕೀಮ್ ಆ ಸ್ಕೀಮ್ ಅಂದ್ಬಿಟ್ಟು. ಎಷ್ಟರ ಮಟ್ಟಿಗೆ ಇವತ್ತು ನಮ್ಮ ರೈತ ಮಕ್ಕಳಿಗಾಗಲಿ ನಮ್ಮ ಬಡವರಿಗೆ ಯಾವ ಸ್ಕೀಮ್ನಲ್ಲಿ ಏನೇನು ಸವಲತ್ತಾಗಿದೆ ಇವತ್ತು ಸರ್. ಆಯುಷ್ಮಾನ್ ಕಾರ್ಡ್ ಅಂತ ಹೇಳ್ತಾರಲ್ಲ, ಕೇಂದ್ರ ಸರ್ಕಾರದಿಂದ ಆಯುಷ್ಮಾನ್ ಕಾರ್ಡ್ ಅಂತ ಹೇಳ್ತಾರಲ್ಲ, ಯಾವ ಪ್ರೈವೇಟ್ ಹಾಸ್ಪಿಟಲ್ ಆಯುಷ್ಮಾನ್ ಕಾರ್ಡ್ ತಗೊಂಡೋಗ್ಬಿಟ್ಟು ಅವ್ರ ಚಿಕಿತ್ಸೆಗೆ ಇವತ್ತು ಸರ್ಕಾರ ಅಲ್ಲಿ ಸ್ಪಂದಿಸಿದೆ? ಯಾವುದೂ ಇಲ್ಲ. ಆಯುಷ್ಮಾನ್ ಕಾರ್ಡ್ ಬರೀ ಹೆಸರಿಗಷ್ಟೇ ಸರ್. ಕೇಂದ್ರ ಸರ್ಕಾರ ಬರೀ ಎಲೆಕ್ಷನ್ ಟೈಮ್ನಲ್ಲಿ ಇದು ನಾವು ಇಂತಿಂಥದ್ದು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕಷ್ಟೇ. ನಾ ಎಕ್ಸಾಂಪಲ್ ನಮ್ಮ ತಂದೆದೇನೆ, ಅದೇ ಆಯುಷ್ಮಾನ್ ಕಾರ್ಡ್ ಮಾಡಿ ಅವರು ಹಂಗೆ ಬಂದ್ಬಿಡುತ್ತೆ, ಯಾವ ಸ್ಕೀಮು ಈ ಸ್ಕೀಮ್ ಅಂತಂದರು. ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟಲ್ ನಾವು ಕರ್ಕೊಂಡೋಗಿ ಕೇಳಿದ್ವಿ, ಇದರಿಂದ ಏನೋ ಇನ್ಶೂರೆನ್ಸ್ ಬರುತ್ತಂತ 5 ಲಕ್ಷ, ಎಲ್ಲಿ ಸರ್ ಇದಂತ. ಇದೆಲ್ಲ ನಮ್ಮ ಹಾಸ್ಪಿಟಲ್ ಅಪ್ಲಿಕೇಬಲ್ ಆಗಲ್ಲ. ಬೆಂಗಳೂರಿನ ಎಷ್ಟು ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಿದ್ದಾರೆ? ನಮ್ಮ ಜನ ಅದ್ರ ಮರ್ತೋಗ್ಬಿಡ್ತಾರೆ. ಆ ಟೈಮ್ಗೆ ಅವ್ರು ಏನೋ ಒಂದು ಆಗಬೇಕು, ಎಲ್ಲೋ ಒಂದು ಸಾಲ ಮಾಡಿ ತೊಗೊಂಬಂದು ಇದು ಮಾಡಬೇಕು. ಇಲ್ಲಿ ನೋಡ್ರೆ ಒಂದು ಮೆಡಿಕಲ್ ಮಾಫಿಯಾ. ನಮ್ಮ ತಾಯಿಗೆ ಹಿಂಗೆ ಒಂದು ಅವ್ರಿಗೆ ಹೊಟ್ಟೆನಲ್ಲಿ ಏನು ಗವರ್ನಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಪ್ರೂವಲ್ ತಗೊಂಡ್ಮೇಲೆ ಆಗುತ್ತೆ. ಅಲ್ಲಲ್ಲ ಮೇಡಮ್, ಒಂದು ನಿಮಿಷ. ಅಲ್ಲಲ್ಲ, ನಾನು ಅದನ್ನು ನೋಡಿದ್ದೀವಿ ಮೇಡಮ್. ನಮ್ಮ ತಾಯಿ ಅವ್ರಿಗೆ ಏನೋ ಒಂದು ಗ್ಯಾಸ್ಟ್ರೋಸ್ಟೈಟಿಸ್ ಆಗಿತ್ತು. ಏನಾಯಿತು, ಕಿಮ್ಸಲ್ಲಿ ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಅರಿಣಿ ಆಗಿಬಿಟ್ಟಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಮತ್ತೆ ನಾವೇನು ಮಾಡಿದ್ವಿ, ನಾವು ಒಕ್ಕಲಿಗರಾಗಿರೋದ್ರಿಂದ ನಾವು ಕಿಮ್ಸಲ್ಲಿ ಹೋದ್ವಿ. ಕಿಮ್ಸಲ್ಲಿ ಹೋಗಿ ತೋರಿಸಿದ ತಕ್ಷಣ ನಾವು 50% ಡಿಸ್ಕೌಂಟ್ ಕೊಡ್ತೀವಿ, ಒಂದು 50,000 ಆಗುತ್ತೆ. ಬೇರೆ ಹಾಸ್ಪಿಟ್ಲು 1 ಲಕ್ಷ, ಇದು 50,000. ನಮ್ಮೊಬ್ಬರು ರಿಲೇಷನ್ ಒಬ್ಬರು ಡಾಕ್ಟರ್ ಇರೋದ್ರಿಂದ ಅವ್ರಿಗೆ ರಿಪೋರ್ಟ್ಸ್ ಕಳಿಸಿದಾಗ ಯಾಕೋ ಡಾಕ್ಟ್ರು ನನಗೆ ರಿಪೋರ್ಟ್ಸಲ್ಲಿ ಅಂತ ಹೇಳಿದ್ರು. ಆಮೇಲೆ ನಾವು ಹೋಗಿ ಮತ್ತಿನ್ನೊಂದು ಡಯಾಗ್ನೋಸ್ಟಿಕ್ಸ್ ಯಾವುದೋ ಒಂದು ಅವ್ರು ಹೇಳಿದ್ದು ಡಯಾಗ್ನೋಸ್ಟಿಕ್ ಹೋಗಿ ಚೆಕ್ ಮಾಡಿಸಿದ್ರೆ ನಿಮ್ಮ ತಾಯಿಯವ್ರು ಏನೂ ಆಗಿಲ್ಲ, ಹೊಟ್ಟೆಯಲ್ಲಿ ಗ್ಯಾಸ್ಟ್ರೋಸಿಸ್ ಆಗಿರೋದಷ್ಟೇ. ಎಲ್ಲಿಂದ ಸರ್ 50,000 ಒಬ್ಬರು 1 ಲಕ್ಷ, ಒಂದು 50,000. ಇದು ಪ್ರತಿಯೊಂದು ಹಾಸ್ಪಿಟ್ಲಲ್ಲಿ ನಡೀತಾರಂತ ಮಾಫಿಯಾ. ನೀವೊಂದು ಸಣ್ಣ ಜ್ವರ ಅಂತ ಹೋಗ್ಲಿ, ಎಂಟೈರ್ ಬಾಡಿ ಚೆಕಪ್ ಮಾಡಬೇಕು ಅಂತ ನಿಮ್ಮನ್ನು ವಸೂಲಿ ಮಾಡ್ತಾರೆ, ಸುಲಿಗೆ ಮಾಡ್ತಾರೆ. ಏನು ಗೊತ್ತಾ, ಇಲ್ಲಿ ಟಾರ್ಗೆಟ್ ಒಬ್ಬ ಪೇಷಂಟನ್ನು ಹಾಸ್ಪಿಟ್ಲಲ್ಲಿ ಎಂಟ್ರಿ ಅವನು ಅವಾಗ ಏನಂತ ಕೇಳ್ತಾರೆ, ನೀನು ಯಾಕಪ್ಪ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರ್ತೀಯ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋದರೆ ಅವನ್ನ ನಾಯಿ ಥರ ನೋಡ್ತಾರೆ, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನೋಡಿದ್ರೆ ಇವನನ್ನು ಏನು ಕುರಿ ಥರ ನೋಡ್ತಾರೆ. ಇಲ್ಲಿ ನಾಯಿ ಕುರಿ ಆಟಗಳೇ ಆಗ್ತಾ ಇರೋದು ಮಧ್ಯಮ ವರ್ಗಕ್ಕೆ. ಮತ್ತೆ ನಮ್ಮ ಮತ್ತೆ ಬ್ರೇಕ್ನ ಸಮಯ ಆಗಿದೆ. ಪ್ರಮುಖವಾಗಿ ಬ್ರೇಕ್ ಆದ ಬಳಿಕ ಈಗ ಏನು ಕೆಲವೊಂದಿಷ್ಟು ರೈತರಿಗೆ ಮೋಸ ಆಗಿದೆ, ಇದರಲ್ಲಿ ಕೆಲವೊಂದಿಷ್ಟು BPL ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿವೆ. ಸೊ ಅದ್ರ ಎಲ್ಲಿ ಹೋಗಿ ಸರಿ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ರಶ್ಮಿ ಅವರ, ಈಗ ಈ ಯೋಜನೆಯನ್ನು ಏನು ಘೋಷಣೆ ಮಾಡಿದ್ರಲ್ಲ ಸರ್ಕಾರ, ಆರಂಭದಲ್ಲಿ ನನಗೂ ಫ್ರೀ, ನಿನಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ ಹೇಳಿದ್ರು. ಬಟ್ ಇದ್ದಕ್ಕಿದ್ದ ಹಾಗೆ ಈಗ ಎಲ್ಲ ಎಲೆಕ್ಷನ್ ಮುಗಿದಾದ ನಂತರ ಯಾರು ನಮಗೆ ಏನು ಮಾಡೋಕ್ಕೆ ಆಗೋದಿಲ್ಲ ಅಂಥೇಳಿ ಈ ರೀತಿ ನಿರ್ಧಾರಕ್ಕೆ ಬಂದಿರಬಹುದು ಅಂತ ಅನ್ಸುತ್ತಾ? 3 ವರ್ಷ ಆದರೂ, ಒಂದು 3.5 ವರ್ಷ ಆದರೂ ಈಗ ಸದ್ಯಕ್ಕೆ ಕಂಟ್ರೋಲ್ಗೆ ತರಬಹುದು ಅಂತೇಳಿ. ಇದು ಟೈಮಿಂಗ್ ನೋಡ್ಲಿಕ್ಕೆ ಹೋದ್ರೆ ಜನರಿಗೆ ಮರಳು ಮಾಡುವ ಸ್ಕೀಮ್ ಇದು. ಯಾಕಂದ್ರೆ ಅವರಿಗೂ ಗೊತ್ತುಂಟು ಈ ತರ ಸ್ಕೀಮ್ಸ್, ಈ ತರ ಏನೆಲ್ಲ ಗ್ಯಾರಂಟೀಸ್ ಕೊಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಬಂದಿದೆ, ಅದನ್ನು 5 ವರ್ಷ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಫೈನಾನ್ಷಿಯಲಿ ನಾಟ್ ಪಾಸಿಬಲ್ ಅಂತ ಅವರಿಗೂ ಗೊತ್ತುಂಟು. ಆದ್ರೆ ಎಲೆಕ್ಷನ್ ತನಕ ಜನರನ್ನು ಮರಳು ಮಾಡಿದ್ರು.
ಎಲೆಕ್ಷನ್ ಮುಂಚೆ ಕೂಡ, ಈ ಎಲೆಕ್ಷನ್ ಮುಂಚೆ ಕೂಡ ಆ ವಕ್ಫಿನ ಕಾಂಟ್ರವರ್ಸಿ ಮಾಡಿದ್ರು. ಏನೂ ರೀಸನ್ ಇಲ್ಲದೆ ಜನರಿಗೆ ನೋಟಿಸ್ ಕಳ್ಸಿದ್ರು. ಇವಾಗ ಎಲೆಕ್ಷನ್ ಮುಗ್ದ ನಂತರ ಕೊಟ್ಟ ಬೆನಿಫಿಟ್ಸ್ ಅನ್ನು ಕಂಪ್ಲೀಟ್ ಮಾಡ್ಬೇಕಾದ್ರೆ ಈ ಒಂದು ಏನು ಅರ್ಹರಿಲ್ಲವಾ ಏನು ಗೊತ್ತಿಲ್ಲದೆ ರೇಷನ್ ಕಾರ್ಡ್ ಅನ್ನು ವಾಪಸ್ ತಗೊಳ್ತೇವೆ ಅಂತ ಹೇಳಿದ್ರು. ಅದಕ್ಕೊಂದೇನು ಡ್ಯೂ ಪ್ರೋಸೆಸ್ ಇರ್ಲಿಲ್ಲ. ಈಗ ನೋಡ್ಲಿಕ್ಕೆ ಹೋದ್ರೆ ತುಂಬಾ ಟೆಸ್ಟಿಮೋನಿಯಲ್ಸ್ ಬಂದಿದೆ. ಒಬ್ರು ಪಾಪದವರು ರೇಷನ್ ಕಾರ್ಡಿನ ಈ ರೇಷನ್ ಅಂಗಡಿಗೆ ಹೋದಾಗವೇ ಅವ್ರಿಗೆ ಗೊತ್ತಾಗ್ತಾ ಉಂಟು ಅವರ ಕಾರ್ಡ್ ವ್ಯಾಲಿಡಿಟಿ ಇಲ್ಲ ಅಂತ. ಇದು ಒಂದು ಸ್ಟೇಟ್ ಗವರ್ಮೆಂಟ್ ಮಾಡುವ ಕೆಲ್ಸವಾ? ಒಂದು ಡ್ಯೂ ಪ್ರೋಸೆಸ್ ಇಲ್ಲವಾ? ಡ್ಯೂ ಪ್ರೋಸೆಸ್ ಮಾಡಿ ಜನರಿಗೆ ನೋಟಿಸ್ ಕಳಿಸಿ ಅವರಿಗೆ ಇನ್ಫಾರ್ಮ್ ಮಾಡ್ಬೇಕಲ್ಲ. ಈ ತರ ಒಂದು ವೋಟ್ ಬ್ಯಾಂಕ್ ತರ ಜನರನ್ನು ಟ್ರೀಟ್ ಮಾಡಿ ಅವರನ್ನು ಮಿಸ್ಟ್ರೀಟ್ ಮಾಡಿದ್ರೆ ಜನರು ಪಾಪದವರು ಎಲ್ಲಿಗೆ ಹೋಗ್ಬೇಕು? ಸೊ ನಾವು ನಮ್ಮ ರಾಜಕಾರಣ ಪೊಲಿಟಿಷಿಯನ್ಸ್ಗೆ ಸ್ವಲ್ಪ ಜಾಸ್ತಿ ಅಕೌಂಟಬಿಲಿಟಿ ಇದು ಮಾಡ್ಬೇಕು, ಆಸ್ ಮೀಡಿಯಾ, ಆಸ್ ಸಿಟಿಸನ್ಸ್, ಆಸ್ ಎಕನಾಮಿಸ್ಟ್ಸ್. ಯಾಕಂದ್ರೆ ನಮ್ಮ ಹತ್ರ ಈ ಪ್ರಿವಿಲೇಜ್ ಇದೆ, ಪಾಪದವ್ರ ಹತ್ರ ಈ ಪ್ರಿವಿಲೇಜ್ ಇಲ್ಲ. ಒಂದು ಡೋರಿಂದ ಇನ್ನೊಂದು ಡೋರಿಗೆ ಹೋಗಿ ನ್ಯಾಯ ಕೇಳುವಷ್ಟು ಪ್ರಿವಿಲೇಜ್ ಅವ್ರ ಹತ್ರ ಇಲ್ಲ. ನಮ್ಮ ಹತ್ರ ಪ್ರಿವಿಲೇಜ್ ಉಂಟು. ಸೊ ನಾವು ಈ ಕ್ವೆಶನ್ಸ್ ಅನ್ನು ಕೇಳಿ ವಿ ಹ್ಯಾವ್ ಟು ಕೀಪ್ ದ ಪೊಲಿಟಿಷಿಯನ್ಸ್ ಅಕೌಂಟಬಲ್. ಇವತ್ತಿನ ಪ್ರಾಬ್ಲಮ್ ಏನಂದ್ರೆ ನಮ್ಮ ರಾಜ್ಯದ ಅಭಿವೃದ್ಧಿ ನಿಂತು ಹೋಗಿದೆ. ಯಾಕಂದ್ರೆ ಗ್ಯಾರಂಟಿ ನಂತರ ಗ್ಯಾರಂಟಿ ಪಾಲಿಟಿಕ್ಸ್ ಇಲ್ಲಿ ಶುರುವಾಗಿದೆ. ಗ್ಯಾರಂಟಿ ಪಾಲಿಟಿಕ್ಸ್ ಒಂಥರ ಶಾರ್ಟ್ ಕಟ್ ಆಗಿ ಬಿಟ್ಟಿದೆ ಟು ಕಮ್ ಟು ಪವರ್. ಇದನ್ನು ನಾವೆಲ್ಲರೂ ಐಡೆಂಟಿಫೈ ಮಾಡಿ ಇದ್ರ ಅಗೇನ್ಸ್ಟ್ ನಾವು ಹೋರಾಟ ಮಾಡ್ಬೇಕು. ಯಾಕಂದ್ರೆ ಇದ್ರದ್ದು ನಾವು ಸೈಡ್ ಎಫೆಕ್ಟ್ ಏನಂತ ನೋಡಿದ್ದೇವೆ. ನೀರಿನ ಪ್ರೈಸ್ ಅನ್ನು ಏರ್ಸಿದ್ದಾರೆ, ನೀರಿನ ಒಂದು ಟ್ಯಾರಿಫ್ ಅನ್ನು ರೇಸ್ ಮಾಡಿದ್ದಾರೆ, ಲ್ಯಾಂಡ್ ಟ್ಯಾಕ್ಸೇಷನ್ ರೇಸ್ ಮಾಡಿದ್ದಾರೆ. ಸೊ ಈ ಗ್ಯಾರಂಟೀಸ್ ದೇ ಆರ್ ನಾಟ್ ವಯಬಲ್. ಈಗ ನೀವು ಯಾವ ಡೆವಲಪ್ಡ್ ಕಂಟ್ರೀಸ್ ನೋಡಿದ್ರು, ಸಿಂಗಾಪುರ್ ಕೂಡ ಇನಿಷಿಯಲಿ ತುಂಬಾ ಬಡವ ದೇಶವಾಗಿತ್ತು. ಆವಾಗ ಅವರು ಈ ತರ ಸ್ಕೀಮ್ಸ್, ವೆಲ್ಫೇರ್ ಸ್ಕೀಮ್ಸ್ ಕೊಟ್ರು. ಅದ್ರ ನಂತರ ಅವರಿಗೂ ಗೊತ್ತಾಯ್ತು ವೆಲ್ಫೇರ್ ಇಂದ ನಾವು ಫೇರ್ ಸ್ಕೀಮ್ಸ್ ತರಬೇಕು ಅಂತ. ಇವತ್ತಿನ ಡೇಟ್ ಅಲ್ಲಿ ಎಲೆಕ್ಷನ್ ಬಂದ ನಂತರ 75% ಜನರಿಗೆ ಕೊಡ್ಲಿಕ್ಕೆ ಇವರು ಹೊರಟಿದ್ದಾರೆ. ಇವಾಗ APL ಮಹಿಳೆಯರಿಗೆ ಫ್ರೀ ಬಸ್ ರೈಡ್ ಕೊಟ್ಟು ಇವರು ಏನು ಇದು ಮಾಡ್ತಾ ಇದ್ದಾರೆ, ಏನು ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು? BPL ಮಹಿಳೆಯರಿಗೆ ಸ್ಕೀಮ್ಸ್ ಕೊಡ್ಲಿ, ಬೆನಿಫಿಟ್ಸ್ ಕೊಡ್ಲಿ, ಬಟ್ ಒಂದು ವೋಟ್ಗೋಸ್ಕರ ಇದ್ದವರಿಗೆಲ್ಲ 100% ಜನರಿಗೂ ಬೆನಿಫಿಟ್ಸ್ ಕೊಟ್ಟು, ಸ್ಕೀಮ್ಸ್ ಕೊಟ್ಟು, ಗ್ಯಾರಂಟಿ ಕೊಟ್ಟರೆ ಇವತ್ತು ಅರ್ಹರಿಗೆ ಪ್ರಾಬ್ಲಮ್. ಅದನ್ನೇ ಹೇಳಿದ್ರು, ಎಷ್ಟು ಬೇಕು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ಯೋಜನೆಗಳನ್ನ ಹಾಕೊಳ್ಳಿ, ರಾಜ್ಯ ದಿವಾಳಿ ಆಗತ್ತೆ ಅಂತೇಳಿ ಗೊತ್ತಿದ್ರು ಕೂಡ ಜನರನ್ನ ಮರಳು ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತು. ಕ್ವಿಕ್ ಆಗಿ ಸರ್, ಕೊನೆದಾಗಿ ಏನು ಹೇಳ್ತೀರಿ ಈ ಒಂದು BPL ಕಾರ್ಡ್ ಬಗ್ಗೆ? ಸರ್, ಏನೂ ಇಲ್ಲ. ಸರ್ಕಾರ 3 ವಿಚಾರದಲ್ಲಿ ಯೋಚನೆ ಮಾಡಬೇಕು. ನಾನು ಹಲವಾರು ಡಿಬೇಟ್ನಲ್ಲಿ ಹೇಳಿದ್ದೀನಿ. ಇವರು 300 ರೂಪಾಯಿ ಇವರ ಆದಾಯ ಇತ್ತು ಅಂದರೆ 60 ರೂಪಾಯಿ 75 ರೂಪಾಯಿ ಯೋಜನೆಗಳಿಗೆ ಕೊಡ್ತೀನಿ ಅಂತಾರೆ. ಇದು ಪ್ರತಿಯೊಬ್ಬ ಶ್ರೀಸಾಮಾನ್ಯ ನಿಮ್ಮ ಮನೆಯಲ್ಲಿ ಕೊಡ್ತೀರಾ ಅಂತ ಆತ್ಮಾವಲೋಕನ ಮಾಡಿ. ಈ ಪಂಚಭಾಗ್ಯ ಕೊಡ್ತೀನಿ ಅನ್ನೋ ಒಂದು ಯೋಚನೆಯಲ್ಲಿ ಸುಮಾರು ಒಂದು 9-10 ಥರದ ಬೇಸಿಕ್ ಶ್ರೀಸಾಮಾನ್ಯನಿಗೆ ಏಟು ಬೀಳೋ ಥರದ್ರಲ್ಲಿ ಎಲ್ಲದರಲ್ಲೂ ಟ್ಯಾಕ್ಸ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇದು ಹೇಗಿದೆ ಅಂದರೆ ಯಾರಿಗೋ ಒಂದು 4 ಜನಕ್ಕೆ ಕೊಟ್ಟು 10 ಜನರ ಹತ್ರ ದುಡ್ಡು ಕಿತ್ಕೊಂಡಂಗೆ ಆಗ್ತಾಯಿದೆ. ಇದು 2ನೇ ಸಮಸ್ಯೆ. 3ನೇ ಸಮಸ್ಯೆ ಏನು ಅಂದರೆ ಇಂಥ ಥರದ್ದು ಒಂದು ಸೂಕ್ಷ್ಮವಾದ ವಿಚಾರಗಳನ್ನು ತಂದಾಗ ಇದನ್ನು ಸರ್ಕಾರನೂ ಅರ್ಥ ಮಾಡ್ಕೋಬೇಕು. ಎಲ್ಲಾದರೂ ಒಂದು ಕಡೆ ಚಾಲೆಂಜ್ ಆಗುತ್ತೆ ಇದು. ಅದಕ್ಕೆ ನಾನು ಒಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಎಲ್ಲಿ ಮಾಡಿದ್ದೀನಿ, ನಾನು ಇದಕ್ಕೊಂದು ಪಾಲಿಸಿ ಫ್ರೇಮ್ವರ್ಕ್ ಏನು ಮಾಡಿದ್ದೀನಿ, ಇಂಪ್ಲಿಮೆಂಟೇಷನ್ ರೋಲ್ಔಟ್ ಪಾಲಿಸಿ ನಾನು ಏನು ಮಾಡ್ತೀನಿ, ಈ ರೋಲ್ಔಟ್ ಪಾಲಿಸಿನಲ್ಲಿ ನಾನು ಪೈಲಟ್ ಪ್ರಾಜೆಕ್ಟ್ ಮಾಡ್ತೀನಾ, ನಾನು ಮಾಡ್ತಾ ಇರೋ ಮಾನದಂಡಗಳು ಫೇರ್ ಆಗಿದೆಯಾ? ಯಾಕೆಂದರೆ ಸರ್ಕಾರ ಇದನ್ನು 3 ತಿಂಗಳಿನಿಂದ ಮಾಡ್ತಾ ಬಂದಿದೆ. ಆದರೂ ಎಲ್ಲೋ ಒಂದು ಕಡೆ ಸರ್ಕಾರ ಇದನ್ನೆಲ್ಲ ಕೂಲಂಕುಷವಾಗಿ ವಿಮರ್ಶೆ ಮಾಡ್ದಿರಾ ಸರ್ಕಾರದ ಮೂಲ ಉದ್ದೇಶ ಏನಿದೆ ಅಂದರೆ ಈ ಪಂಚಭಾಗ್ಯನ ಉಳಿಸ್ಕೊಳ್ಳೋಣ, ಆದರೆ ಆದಷ್ಟು ಜನಗಳಿಗೆ ಕಮ್ಮಿ ಕೊಡೋ ಪ್ರಯತ್ನ ಅನ್ನೋ ಮೈಂಡ್ಸೆಟ್ಟಲ್ಲಿದ್ದಾರೆ. ಆದರೆ ಅರ್ಹರಿರೋದಕ್ಕೆ ಕೊಡಬೇಕು ಅನ್ನೋ ಒಂದು ಮೈಂಡ್ಸೆಟ್ನಲ್ಲಿಲ್ಲ. ಟ್ರೂ, ಅದಕ್ಕೆ ಏನಿಲ್ಲ, ಈಗಲೂ ಕಾಲ ಮಿಂಚಿಲ್ಲ. ಒಂದು ಪಾಲಿಸಿ ಫ್ರೇಮ್ವರ್ಕ್, ರೋಲ್ಔಟ್ ಪ್ಲಾನ್ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೋಬೇಕು. ರಾಘವೇಂದ್ರ, ಏನು ಹೇಳ್ತೀರಿ ಸರ್ಕಾರ? ಈಗ ನೋಡಿ, ಬಡವರದನ್ನು ಅವರು BPL ಕಾರ್ಡ್ನ ರಾತ್ರಿ ಕ್ಯಾನ್ಸಲ್ ಮಾಡ್ತಾರೆ. ಅದೇ ನಾಳೆ ವಿಧಾನಸೌಧಕ್ಕೆ ಹೋದಾಗ ವಿಧಾನಸೌಧ ಪೊಲೀಸವ್ರು ಹೇಳಬೇಕು, ನೋಡಪ್ಪ ನಿನ್ನ ಮುಖ್ಯಮಂತ್ರಿ ಪೋಸ್ಟ್ ಇಲ್ಲ, ನಿಂದು ಆಹಾರ ಖಾತೆ ಪೋಸ್ಟ್ ಇಲ್ಲ, ನೀನು ರಾತ್ರಿ ಕ್ಯಾನ್ಸಲ್ ಮಾಡೇವಿ ಅಂತ. ಅವಾಗ ಇವ್ರು ಒಪ್ಕೊಂತಾರ? ಈ ಥರ ಅಂದರೆ ಬಡವರಿಗೆ ಒಂದು ಕಾನೂನು, ಇವ್ರಿಗೆ ರಾಜಕಾರಣಿಗಳಿಗೊಂದು ಕಾನೂನು. ನೋಡಿ, ರಾತ್ರಿ ಕ್ಯಾನ್ಸಲ್ ಮಾಡಪ್ಪ. ರೇಷನ್ ಅಂಗಡಿಗೆ ಅವನೇನೋ ತಮ್ಮ ಮಗಳಿಗೆ ಮಗುನ ಬಿಟ್ಟು ಹೋಗಿರ್ತಾರೆ ಒಂದು ತಾಯಿ, ರೇಷನ್ ಅಂಗಡಿಗೆ ಹೋಗಿ, ಇಲ್ಲಮ್ಮ ನಾನು ಅಕ್ಕಿ ತರ್ತಾನೆ, ನಿಂಗೆ ರೇಷನ್ ತರ್ತಾನೆ ಅಂತ ಮನೆಯಿಂದ ಹೋದಾಗ
ಇಲ್ಲಮ್ಮ ನಿಮ್ಮ ರೇಷನ್ ಕಾರ್ಡ್ ಬ್ಯಾನ್ ಆಗ್ಬಿಟ್ಟಿದೆ ಅಂತ ಹೋದರೆ ಅವರ ಮನಸ್ಥಿತಿ ಏನಾಗಬೇಕು? ಅದೇ ಪರಿಸ್ಥಿತಿ ಅಧಿಕಾರಿಗಳಿಗೂ ಅಷ್ಟೇ. ನೋಡಪ್ಪ, ನೀನು ಈ ಥರ ಮೋಸ ಮಾಡಿದ್ಯಾ, ಭ್ರಷ್ಟಾಚಾರ ಮಾಡಿದ್ಯಾ, ನಿನ್ನ ಜಾಬನ್ನು ತೆಗೆದುಹಾಕಿದ್ದೇವೆ ಅಂತ ಸರ್ಕಾರದವ್ರು ಹೇಳಬೇಕು. ಸರ್ಕಾರಕ್ಕೂ ಕೂಡ ಜನಸಾಮಾನ್ಯರ ಮೇಲೆ ಈ ರೀತಿ ನಿನ್ನ ಒಂದು MLA ಪೋಸ್ಟು, ನಿನ್ನ ಮಂತ್ರಿ ಪೋಸ್ಟ್ ಹೋಗಿದೆ ಅಂತ ರಾತ್ರಿ ತಗೊಳ್ಳಿ ಆ್ಯಕ್ಷನ್ನ, ಅವಾಗ ಇವರು ಸರಿಯಾಗಿ ಮಾಡ್ತಾರೆ ಅಂತ ಹೇಳೋಣ. ಆದರೆ ಇವತ್ತು ಯಾರೂ ಕೇಳೋರಿಲ್ಲ. ಅಮಾಯಕರು ಜನಗಳು, ಹಳ್ಳಿ ಜನಗಳಿಗೆ, ರೈತರಿಗೆ ಮೋಸ ಮಾಡೋದೇ ಕೆಲಸಗಳಾದರೆ ಎಲ್ಲ ಸರ್ಕಾರದವ್ರದ್ದು ಜನಸಾಮಾನ್ಯರು ಬದುಕೋದು ಯಾಕ್ರಿ? ನಮ್ಗೆ ಯಾಕ್ರಿ ಬೇಕು ಸಂವಿಧಾನ? ಇವಾಗ ಇನ್ನು ಜನಗಳೆಲ್ಲ ಬೀದಿಗಿಳಿತಾರೆ. ಇನ್ಮೇಲೆ ಬೀದಿಗಿಳಿದು ಹೋರಾಟ ಮಾಡೋಕ್ಕಿಂತ ಮುಂಚೆ ಇವಾಗಾದ್ರೂ ಎಚ್ಚೆತ್ಕೊಂಡು ನೈಜ ಬಡವರು ಯಾರಿದ್ದಾರೆ ಅವರಿಗೆ ಏನು BPL ಕಾರ್ಡ್ಗಳಿತ್ತು, ಏನು ಸೌಲಭ್ಯಗಳಿತ್ತು ಕೊಡೋದನ್ನ ಮಾಡಿ. ಇವತ್ತೆಲ್ಲ ರಾಜಕಾರಣಿಗಳು ಜನ ಎಚ್ಚೆತ್ಕೋಬೇಕು, ಜನ ರೋಡಿಗಿಳಿಬೇಕು. ಇನ್ಮೇಲೆ ಬೀದಿ ಹೋರಾಟ ಮಾಡ್ತೇವೆ ನಾವೆಲ್ಲ ಕನ್ನಡಪರ ಸಂಘಟನೆಗಳು ಇಳಿದ್ಬಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಇವತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್, 5 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರು, ಈಗ ಶ್ರೀಮಂತರಿಗೆ ಒಂಥರ ಚಾಟಿ ಏಟನ್ನು ಬೀಸುವ ಭರದಲ್ಲಿ ಎಲ್ಲೋ ಒಂದು ಕಡೆ ಬಡವರ BPL ಕಾರ್ಡನ್ನು ಕಿತ್ಕೊಂಡಿದ್ದೀರಿ. ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ನಿಮ್ಮನ್ನು ಯಾರೂ ಕೂಡ ಯೋಜನೆ ಕೊಡಿ ಅಂತ ಹೇಳಿಲ್ಲ, ಮನೆಗೆ ಬಂದು ನೀವೇ ಯೋಜನೆಗಳನ್ನು ಘೋಷಣೆ ಮಾಡಿದ್ರಿ. ಬಟ್ ಅದನ್ನು ಈಗ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಸೊ ಹಂಗಾಗಿ ಹೇಳ್ತಾ ಇರೋದು ಏನು ಅಂತಂದರೆ, ಇಲ್ಲಿ ನೀವು ಮಾಡ್ತಾ ಇರೋಂಥ ಕೆಲಸ ಏನು ಅಂತಂದರೆ, ಈ ಗಾಯದ ಮೇಲೆ ಬರೆ ಎಳೆದ್ಬಿಟ್ಟು ಆಮೇಲೆ ಮಲ ಮಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು. ವಾಲ್ಮೀಕಿ ವಿಚಾರ ಬಂದಾಗ ಆಯಿತು ವಾಪಸ್ ಕೊಡ್ತೀವಿ ಅಂತ ಹೇಳೋದಾಯಿತು, ಆಮೇಲೆ ಮೂಡ ಪ್ರಕರಣ ಬಂದಾಗ ಸೈಟ್ ವಾಪಸ್ ಕೊಟ್ರಲ್ಲ ಅಂತ ಹೇಳ್ತೀರಿ, ಆಮೇಲೆ ಈಗ ಬಂದಾಗ ಕ್ಯಾನ್ಸಲ್ ಆಗಿದೆ ಆಯಿತು ಬಿಡೋದನ್ನು ಸರಿ ಮಾಡೋಣ ಅಂತ ಹೇಳ್ತೀರಿ. ಅಟ್ಲೀಸ್ಟ್ ಆ ಬಡವರಿಗೆ ಅವ್ರ ಪಾಡಿಗೆ ದುಡಿಯೋಕ್ಕಾದ್ರೂ ಬಿಡಿ. ನಮಸ್ಕಾರ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.